ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ. ಇವತ್ತು ನಾವು ಚಾಪ್ಟರ್ ರಿವ್ಯೂ ಮಾಡ್ತಾ ಇರೋದು ಒನ್ ಆಫ್ ದ ಕ್ರೇಜಿಯೆಸ್ಟ್ ಚಾಪ್ಟರ್. ಓಕೆನಾ? ಈ ಚಾಪ್ಟರ್ ನ ಹೆಸರು 1152 ಚಾಪ್ಟರ್ ನ ಹೆಸರು ಆನ್ ಆಫುಲ್ ಡೇ ಅಂತ, ಒಂದು ಕೆಟ್ಟ ದಿನ ಅಂತ. ಸೊ ಈ ಚಾಪ್ಟರ್ ನಾವು ರಿವ್ಯೂ ಮಾಡಕ್ ಹೋಗ್ತಾ ಇದೀವಿ. ಅಂಡ್ ಪ್ಯಾಮ್, ನಮ್ಗೆ ಚಾಪ್ಟರ್ ಸಿಕ್ಕಿದೆ, ಯಮಾಟೋ ಕವರ್ ಪೇಜ್ ಸ್ಟೋರಿ. ಸೊ ಈ ಚಾಪ್ಟರ್ ಅಲ್ಲಿ ಯಮಾಟೋ ಕವಾಮಾಟ್ಸುಗೆ ಹ್ಯಾಟ್ ಅನ್ನ ಕೊಡ್ತಾ ಇದ್ದಾಳೆ. ಕವಾಮಾಟ್ಸು ಹ್ಯಾಟ್ ಹಾಕೊಂಡು ಮತ್ತೆ ಅವನು ಹಾಕುಮಾ ರೀಜನ್ಗೆ ಡೈಮ್ಯೋ ಆಗಿದ್ದಾನೆ. ನೆನ್ಪಿಟ್ಕೊಳ್ಳಿ, ಹಾಕುಮಾ ರೀಜನ್ಗೆ ಡೈಮ್ಯೋ ಯಾರು ಅಂತ ಯಾರಾದ್ರೂ ಕೇಳಿದ್ರೆ ಕವಾಮಾಟ್ಸು ಅಂತ ಹೇಳ್ಬೇಕು ನೀವೆಲ್ಲ. ಓಕೆನಾ? ಸೊ ಇದಿಷ್ಟು ನಡೆದಿರೋ ವಿಚಾರ. ಇಲ್ಲೆಲ್ಲ OT ಪೇಜ್ 1 ಎಲ್ಲ ನಿಂತ್ಕೊಂಡು ಕವಾಮಾಟ್ಸ್ಗೆ ಹ್ಯಾಟ್ ಕೊಟ್ಟು ಅವನು ಅಂತ ಹೇಳ್ತಾ ಇರ್ಬೋದು ಮೋಸ್ಟ್ಲಿ. ಸೊ ನಿಮ್ಗೆ ಅಷ್ಟೇ ಕಡೆ ಕಾಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಆಗಿತ್ತು ಯಮಾಟೋ ಕವರ್ ಪೇಜ್ ಸ್ಟೋರಿ. ಮತ್ತೆ ಅಲ್ಲಿ ಸುಮೋ ಕೂಡ ನಿಂತಿದ್ದಾನೆ. ಓದ್ ಚಾಪ್ಟರ್ ಓಡಿಸ್ಕೊಂಡಿದ್ದಾನಲ್ಲ, ಅವನು ಕೂಡ ಖುಷಿಯಾಗಿ ಬಿಗ್ ಬ್ರದರ್, ಅವನು ಕೂಡ ಖುಷಿಯಾಗಿ ನಿಂತ್ಕೊಂಡಿದ್ದಾನೆ. ಎಲ್ಲರೂ ಹ್ಯಾಪಿ ಆಗಿದ್ದಾರೆ, ನೋ ಪ್ರಾಬ್ಲಮ್. ಹಾಕುಮಾ ರೀಜನ್ ಅಲ್ಲೆಲ್ಲ ಸೇಫ್ ಆಗಿ ಸೌಂಡ್ ಆಗಿ ಸಕಲಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇವಾಗ ನಾವು ಚಾಪ್ಟರ್ ಗೆ ಶಿಫ್ಟ್ ಆಗ್ತೀವಿ. ಚಾಪ್ಟರ್ ಮಾತ್ರ ಕ್ರೇಜಿ ಆಗಿರುತ್ತೆ, ಸರಿನಾ? ನೆಕ್ಸ್ಟ್ ಇವಾಗ ಈ ಚಾಪ್ಟರ್ ಅಲ್ಲಿ ಏನಪ್ಪಾ ಮಾಡ್ತೀವಿ ಅಂದ್ರೆ, ಎಲ್ಲಾ ನ್ಯೂ ಜೈಂಟ್ ವಾರಿಯರ್ ಪೈರೇಟ್ಸ್ ಮೇಲ್ಗಡೆ ಹೋಗೋದಿಕ್ಕೆ ಆ ಥ್ರೆಟ್ ಏನ್ ಬಂದಿದೆ, ಆ ಥ್ರೆಟ್ ನ ಡಿಫೆಂಡ್ ಮಾಡ್ಕೊಳ್ಳೋದಿಕ್ಕೆ ಎಲ್ಲರೂ ಬೇಗ ಲಿಫ್ಟ್ ಹತ್ರ ಬನ್ನಿ, ನಾವು ಬೇಗ ಎಲ್ಲ ಮೇಲ್ ಹೋಗೋಣ, ಸೆಂಟ್ರಲ್ಗೆ ಹೋಗ್ಬಿಟ್ಟು ಎಲ್ಲ ಕಾಪಾಡೋಣ, ಬೇಗ ಬನ್ನಿ ಅಂತ ಎಲ್ಲರೂ ಹೋಗ್ತಾ ಇದಾರೆ. ಸರಿ, ಯಾರು ಹೈರುದ್ದೀನು ಎಲ್ಲರೂ ನ್ಯೂ ಜೈಂಟ್ ವಾರಿಯರ್ ಪೈರೇಟ್ಸ್ ಎಲ್ಲ ಹೋಗ್ತಾ ಇದಾರೆ. ಆದ್ರೆ ಗರ್ಡ್ ನ ಬಿಟ್ಟು, ಗರ್ಡ್ ಯಾಕಪ್ಪ ಅಂದ್ರೆ ಯಾಸಾನ್ ನೋಡ್ಕೋಬೇಕಲ್ಲ, ಯಾಸಾನು ಮತ್ತೆ ಲೋಕಿನ ನೋಡ್ಕೋಬೇಕಲ್ಲ, ಲೋಕಿನ ನೋಡ್ಕೊಳ್ಳೋದಿಕ್ಕೆ ಗರ್ಡ್ ನ ಬಿಟ್ಬಿಟ್ಟು ಮಿಕ್ದವ್ರೆಲ್ಲರೂ ಸನ್ರಲ್ಗೆ ಹೋಗೋಣ ಅಂತ ಫಿಕ್ಸ್ ಆಗ್ಬಿಟ್ಟು ಇವಾಗ ಎಲ್ಲ ಮೇಲೆ ಹೋಗ್ತಾ ಇದಾರೆ. ಸರಿನಾ? ಹೋಗ್ತಾ ಇರ್ಬೇಕಾದ್ರೆ ಇಲ್ಲೊಂದು ಲಿಫ್ಟ್ ಕೂಡ ಸಖತ್ ಕ್ರೇಜಿ ಆಗಿದೆ. ಒಂಥರ ಅದು ನಾನು ಸಖತ್ ಅಂದ್ರೆ ಚಿಕ್ಕ ಬೋರ್ಡ್ ತರ ಇದೆ, ಅದ್ರ ಮೇಲೆ ಎರಡು ಕಡೆ ಚೈನ್ ಎಲ್ಲ ಹಾಕ್ಬಿಟ್ಟು ಸಖತ್ತಾಗಿದೆ. ಮತ್ತೆ ಎಲ್ಲರೂ ವಾರ್ನ್ ಮಾಡ್ತಾ ಇದಾರೆ ಗರ್ಡ್ಗೆ, ಹುಷಾರು, ಈ ಲೋಕಿ ಸರಿ ಇಲ್ಲ ಗೊತ್ತಲ್ಲ ನಿನ್ಗೂನು, ನೀವು ಹುಷಾರಾಗಿ ನೋಡ್ಕೋಣ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸರಿನಾ? ಎಲ್ಲ ಓಡ್ತಾ ಇದಾರೆ. ಮತ್ತೆ ಚಾಪರು ಕೂಡ ಇಲ್ಲೇ ಇರ್ತಾನಂತೆ, ಯಾಕಂದ್ರೆ ಯಾಸನ್ನ ನೋಡ್ಕೋಬೇಕಲ್ಲ, ಕಾಪರ್ ಗಬ್ಬಾನ ನೋಡ್ಕೋಬೇಕಲ್ಲ, ಅದಕ್ಕೋಸ್ಕರ ಚಾಪರ್ ಕೂಡ ನಾನು ಇಲ್ಲೇ ಇರ್ತೀನಿ. ಇವ್ರಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಗಾಯ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ನಾನು ಇಲ್ಲೇ ನೋಡ್ಕೋತೀನಿ. ಲೂಫಿ ನೋಗು, ನಾನು ಇಲ್ಲೇ ಇರೋ ನೋಡ್ಕೋತೀನಿ ಅಂತ ಹೇಳ್ತಾನೆ. ಸರಿ ಆಯ್ತು, ನಾನು ಸರಿ ಆಯ್ತು, ನೀನು ಇಲ್ಲೇ ಇದ್ದು ನೋಡ್ಕೊ ಅಂತ ಲೂಫಿನೂ ಹೇಳ್ಬಿಟ್ಟು ಹೊರಡೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಯಾಸನ್ ನೋಡ್ಕೊಳ್ಳೋದಕ್ಕೆ ಗರ್ಡ್ ಇರ್ಬೋದಾಯ್ತಲ್ಲ, ಚಾಪರ್ ಯಾಕೆ ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಮೇಕ್ ಸೆನ್ಸ್. ಯಾಕಪ್ಪ ಅಂದ್ರೆ ಗರ್ಡು ಜೈಂಟು, ಯಾಸಾನು ಹ್ಯೂಮನ್. ಸೊ ಅದಕ್ಕೋಸ್ಕರ ಗರ್ಡು ಅವಳು ಜೈಂಟ್ ಕೈಯಿಂದ ಯಾಸನ್ಗೆ ಸ್ಟಿಚ್ ಮಾಡೋದಾಗಿರ್ಲಿ, ಹೊಲಿಗೆ ಗಾಯಕ್ಕೆಲ್ಲ ಹೊಲಿಗೆ ಹಾಕೋದು, ಟ್ರೀಟ್ ಮಾಡೋದೆಲ್ಲ ಕಷ್ಟ ಆಗುತ್ತೆ. ಸೊ ಚಾಪರ್ನ ಪುಟ್ ಹ್ಯಾಂಡ್ಸ್ ಎಲ್ಲ ಡಾಕ್ಟರ್ಗೆ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಚಾಪರ್ ಇಲ್ಲೇ ಇರಬೇಕು ಅಂತ ಎಲ್ಲರೂ ಒಪ್ಕೋತಾರೆ. ಮತ್ತೆ ಇವಾಗ ಎಲ್ಲರೂ ಮೇಲ್ ಹೋಗ್ತಾ ಇರ್ಬೇಕಾರೆ, ಸನ್ರಲ್ಗೆ ಹೋಗ್ತಾ ಇರ್ಬೇಕಾರೆ ಯಾಸಾನು ಲೂಫಿನ ಕರೆದ್ಬಿಟ್ಟು ವಾರ್ನ್ ಮಾಡ್ತಾರೆ. ಏನಪ್ಪಾ ಅಂದ್ರೆ, ಸ್ಟ್ರಾ ಹೆಡ್ ಲೂಫಿ, ನೀನು ನಿನ್ನ ಕಾಂಕರರ್ಸ್ ಹಾಕಿನ ಹೆಂಗ್ ಯೂಸ್ ಮಾಡ್ತೀಯಾ ಅಂತ ಅದ್ರ ಮೇಲೆ ಗಮನ ಇಡು. ಯಾಕಂದ್ರೆ ಆ ಗಾಡ್ಸ್ ನೈಟ್ಸ್ ಎಲ್ಲ ಅವರೆಲ್ಲ ಇಮ್ಮೋರ್ಟಲ್ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾರೆ. ಆದ್ರೆ ನಿನ್ನ ಕಾಂಕರರ್ಸ್ ಹಾಕಿ ಮೇಲೆ ನಿನಗೆ ಗಮನ ಕೊಟ್ರೆ ನೀನು ಅವ್ರನ್ನ ಡಿಫೀಟ್ ಮಾಡ್ಬೋದು ಅಂತ ಹೇಳ್ತಾರೆ. ಆದ್ರೆ ಸ್ಪೆಸಿಫಿಕ್ ಆಗಿ ಹೆಂಗೆ ಅಂತ ಮಾತ್ರ ಹೇಳಲ್ಲ. ಸೊ ಇವಾಗ ನಮ್ಗೆ ಗೊತ್ತಾಯ್ತು, ಯಾವ್ದೇ ಸ್ಪೆಷಲ್ ಟ್ರಿಕ್ ಇಲ್ಲ, ಯಾವ್ದೇ ಸ್ಪೆಷಲ್ ಸ್ಟೋನ್ಸ್ ಆಗಿರ್ಲಿ, ವೆಪನ್ಸ್ ಆಗಿರ್ಲಿ, ಏನು ಇಲ್ಲ. ಇಟ್ಸ್ ಕಾಂಕರರ್ಸ್ ಹಾಕಿ ಅಂತ ನಮಗ್ ಗೊತ್ತಾಯ್ತು. ಆದ್ರೆ ಕಾಂಕರರ್ಸ್ ಹಾಕಿ ಯೂಸ್ ಮಾಡ್ಕೊಂಡು ಹೆಂಗೆ ಅದನ್ನ ಮಾತ್ರ ಹೇಳಿಲ್ಲ. ಮೋಸ್ಟ್ಲಿ ಕಾಂಕರರ್ಸ್ ಹಾಕಿನ ಅವರ ಆಕ್ಸ್ಗೆ ಹಾಕ್ಬಿಟ್ಟು ಅದನ್ನ ಸ್ಟ್ರೈಕ್ ಮಾಡಿದ್ರೆ, ಕಾಂಕರರ್ಸ್ ಹಾಕಿ ಯೂಸ್ ಮಾಡಿ ಸ್ಟ್ರೈಕ್ ಮಾಡಿದ್ರೆ ಅದರಿಂದ ಆಗತ್ತೆ ಸ್ಟ್ರೈಕ್, ಮತ್ತೆ ಡ್ಯಾಮೇಜ್ ಆಗುತ್ತೆ ಅಂತ ಅಂದಿರ್ಬೋದು. ಆದ್ರೆ ಯಾವ ತರ ಇಡಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ, ಕಾಂಕರರ್ಸ್ ಹಾಕಿ ಯೂಸ್ ಮಾಡೋದ್ಮೇಲೆ ಗಮನ ಇಡು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಲೂಫಿ ಅವನ ಆಕ್ಷನ್ ಪೋಸ್ ಅಲ್ಲಿ ನಿಂತ್ಕೊಂಡು, ಗೊತ್ತಾಯ್ತು, ನನ್ನ ಬಗ್ಗೆ ನೀವು ಕೌಂಟ್ ಮಾಡ್ಬೋದು ನೀವು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ. ಸೊ ಇಷ್ಟೆಲ್ಲ ಆದ್ಮೇಲೆ ಲೋಕಿ ಬರ್ತಾನೆ. ಲೋಕಿ ಸ್ವಲ್ಪ ರಿಕವರ್ ಆಗಿ ಎದ್ದಿ ಕುತ್ಕೊಂಡಿದ್ದಾನೆ. ಅವನ ಮೈಲೆಲ್ಲ ಫುಲ್ ಬ್ಯಾಂಡೇಜ್ ಎಲ್ಲ ಹಾಕೊಂಡಿದ್ದಾರೆ. ಕಪಾನ್, ನಾನು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದೆ, ನೀವು ನನ್ನ ಬಿಡಿಸಿದ್ರೆ ಗಾಡ್ಸ್ ನೈಟ್ಸ್ ನ ಫೈಟ್ ಮಾಡಿ ನನಗೆ ಅನುಭವ ಇದೆ, ಗಾಡ್ಸ್ ನೈಟ್ಸ್ ಹೆಂಗ್ ಎದುರಿಸಬೇಕು ಅಂತ ನನಗೆ ಅನುಭವ ಇದೆ, ನಾನ್ ನಿಮ್ಗೆ ಹೆಲ್ಪ್ ಆಗ್ಬೋದು, ನನ್ನ ಜೊತೆ ಬಂದು ಹೈರುದ್ದೀನ್ ಜೊತೆ ಹೆಲ್ಪ್ ಮಾಡ್ತೀನಿ ಅಂತ ಹೈರುದ್ದೀನ್ ಹೇಳ್ತಾನೆ. ಸೊ ಇವಾಗ ನಾವು ಮೇನ್ ನೋಟಿಸ್ ಮಾಡ್ಬೇಕಾಗಿರೋದು, ಅವನು ಗಾಡ್ಸ್ ನೈಟ್ ಜೊತೆಗೆ ಫೈಟ್ ಮಾಡಿ ಅಭ್ಯಾಸ ಇದೆ ನನಗೆ, ಅವ್ರನ್ನ ಎದುರಿಸ ಅಭ್ಯಾಸ ಇದೆ ಅಂತ ಅವನು ಹೇಳಿದಾನೆ. ಇದನ್ನ ನಾವು ಎರಡು ವಿಷಯವಾಗಿ ಡಿವೈಡ್ ಮಾಡ್ಬೋದು. ಒಂದನೇದು ಆಬ್ವಿಯಸ್ಲಿ ನಮ್ಗೆ ಎಲ್ಲರಿಗೂ ಗೊತ್ತಿರೋದು, ಅವನು ಶಾಂಕ್ಸ್ ಅಥವಾ ಗುಂಕೋ ಅವ್ರ ಬಂದು ಅವನ ಜೊತೆ ಜಗಳ ಮಾಡಿದ್ರಲ್ಲ,
ಫೈಟ್ ಆಗಿತ್ತಲ್ಲ, ಅಲ್ಲಿ ಫೈಟ್ ಅಂತ ಇಲ್ಲ, ಒನ್ ಸೈಡೆಡ್ ಆಗಿತ್ತು, ಅವ್ರನ್ನ ಕಟ್ಟಾಕ್ಬಿಟ್ಟಿದ್ರು. ಅದಕ್ಕೋಸ್ಕರ ಚಾಂಗ್ಸು ಮತ್ತೆ ಗುಂಕೋನ ರೆಫರೆನ್ಸ್ ಮಾಡಿದ್ವಿ, ನಾನು ಗಾಡ್ಸನ್ ಜೊತೆ ಹೊಡೆದಾಡಿದ್ದೀನಿ, ಫೈಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ಬೋದು. ಅಥವಾ ಅವನು ಸಿ ಅಲ್ಲಿ ಪೈರೇಟ್ ಆಗಿದ್ದಾಗ, ಅವನು ಸಿ ಅಲ್ಲಿ ಹಿಂಗೆ ಹೋಗಿದ್ನಲ್ಲ, ಆ ಟೈಮಲ್ಲಿ ಅವನು ಗಾಡ್ಸನ್ ಜೊತೆಗೆ ಫೈಟ್ ಆಡಿರ್ಬೋದು. ಅದು ನಾಟ್ ವ್ಯಾಲಿಡ್ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಅವನು ಅವತ್ತು ಹೈರುದ್ದೀನ್ ಕೇಳಿದಾಗ, ನೀನು ಗಾಡ್ಸ್ ಜೊತೆ ಎಲ್ಲ ಜಗಳ ಮಾಡ್ಕೊಂಡು ಇಲ್ಲೆಲ್ಲ ಎಲ್ಬಫ್ ಕೆಲ ತೊಂದರೆ ಇದೆಯಾ ಅಂತ ಕಂದಾಗ ಅಲ್ಲೂ ಹೇಳಿದ್ದ ಅವನು, ನಾನು ಗಾಡ್ಸ್ ಜೊತೆಗೆಲ್ಲ ಜಗಳ ಆಡಿದ್ರೆ ನಾನು ವರ್ಲ್ಡ್ ಕಿಂಗ್ ನ ವರ್ಲ್ಡ್ಗೆ ಕಿಂಗ್ ಆಗ್ಬಿಡ್ತಿದ್ದೆ ಅಂತ ಅವನು ಅವತ್ತು ಹೇಳಿದ್ದ. ಸೊ ಅದನ್ನ ಲೆಕ್ಕ ತಗೊಳ್ದೆ ಲೋಕಿ ರೆಫರೆನ್ಸ್ ಮಾಡ್ತಾ ಇದ್ದು ಶಾಂಕ್ಸು ಮತ್ತೆ ಗುಂಕೋನೆ ಅಂತ ನಮ್ಗೆ 100% ಗೊತ್ತಾಗುತ್ತೆ. 90% ಅಂತ ಹೇಳ್ಬೋದು, ಯಾಕಂದ್ರೆ ಮುಂಚೆನೂ ಮಾಡಿರ್ಬೋದು ಫೈಟ್, ಯಾರು ಗೊತ್ತು ಅಲ್ವಾ. ಅದಕ್ಕೋಸ್ಕರ ಇವನು ನಾನು ಮುಂಚೆ ಫೈಟ್ ಆಡಿದ್ದೀನಿ, ನಾನು ಎಲ್ಬಾಫ್ ಪರವಾಗಿ ಓಡಾಡ್ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಹೈರುದ್ದೀನ್ ಕೋಪ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ನೀನು ಎಲ್ಬಾಫ್ಗೋಸ್ಕರ ಫೈಟ್ ಮಾಡ್ತೀಯ, ಅದು ನೀನು, ನಾನ್ ಯಾವತ್ತೂ ಕೂಡ ಅದನ್ನ ನಂಬೋಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಇಷ್ಟೆಲ್ಲ ನಡೀತಾ ಇರ್ಬೇಕಾದ್ರೆ, ಹೈರುದ್ದೀನ್ ಮತ್ತೆ ಲೋಕಿ ಮತ್ತೆ ಇಷ್ಟೆಲ್ಲ ನಡೀತಾ ಇರ್ಬೇಕಾದ್ರೆ, ಲೂಫಿ ಎಲ್ಲ ಹೋಗ್ತಾ ಇದಾರಲ್ಲ ಮೇಲ್ಗಡೆ ಲಿಫ್ಟ್ ಹತ್ರ ಹತ್ತೋದಕ್ಕೆ, ಅವಾಗ ಸ್ಕಾಪರ್ ಗಬಾನ್ ಕರೆದ್ಬಿಟ್ಟು, ಸ್ಟ್ರಾಯ್ಟ್ ಲೂಫಿ, ನಿಮ್ ಗ್ರೂಪ್ ಅಲ್ಲಿ ಇನ್ನೊಬ್ರು ಕಾಂಕರ್ ಹಾಕಿ ಯೂಸ್ ಮಾಡೋರು ಇದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ಸಾಂಜಿ ಓಡ್ ಬಂದ್ಬಿಟ್ಟು, ನನಗೆ ಗೊತ್ತಿತ್ತು ಇದು ನಾನೆಲ್ವಾ ಅಂತ. ನನಗೆ ಗೊತ್ತಿತ್ತು ಝೋರೋ ಮತ್ತೆ ಜಿಂಬೆ ನನಗಿಂತ ಓವರ್ಟೇಕ್ ಮಾಡಕ್ ನೋಡ್ತಾ ಇದ್ರು, ನನಗೆ ಇರೋದು ಕಾಂಕರ್ ಹಾಕಿ ನನಗೆ ಗೊತ್ತಿತ್ತು, ನಾನೆಲ್ವಾ ಅಂತ ಹೋಗ್ಬಿಟ್ಟು ಸ್ಕಾಪರ್ ಗಬಾನ್ ಮುಂದೆ ನಿಂತ್ಕೊಂಡು ನಾನೇ ಅಂತ ಹಿಂಗೆ ಹೇಳ್ಬಿಡ್ತಾನೆ. ಓಕೆ, ಆಮೇಲೆ ನೆಕ್ಸ್ಟ್ ಸ್ಕಾಪರ್ ಗಬಾನು ನೀಟಾಗಿ ಸೀರಿಯಸ್ ಆಗಿ ಝೋರೋ ಕಡೆ ತಿರುಗ್ಬಿಟ್ಟು, ಝೋರೋ ಹಾಕೊಂಡಿರ್ತಾನ ಹಿಂಗೆ, ಝೋರೋ ಕಡೆ ತಿರುಗ್ಬಿಟ್ಟು, ಹೇ ಯು ಸ್ವರ್ಡ್ಸ್ ಮ್ಯಾನ್, ನಿನ್ನ ಬಾಡಿಲಿ ಕಾಂಕರ್ಸ್ ಹಾಕಿ ನಾ ಫೀಲ್ ಆಗ್ತಿದೆ ಅಂತ ಅವನು ಹೇಳ್ತಾನೆ. ಇದನ್ನ ಕೇಳಿ ನಾನು ಏನ್ ಮಾಡ್ತೀನಿ ನೋಡಿ, ಅದೇ ತರ ಆಗಿರುತ್ತೆ. ನನಗೆ ಕಾಂಕರ್ಸ್ ಹಾಕಿದ್ಯಾ, ಇದೇ ಆಗಿತ್ತು ಝೋರೋನ ರಿಯಾಕ್ಷನ್. ಇದನ್ನ ಕೇಳಿ ಎಲ್ಲರೂ ಶಾಕ್ ಆಗಿ, ವಾಟ್, ನಿನಗೆ ಕಾಂಕರ್ಸ್ ಹಾಕಿದೆ ಅಂತ ನಿನಗೆ ಗೊತ್ತೇ ಇಲ್ವಾ, ನಿನ್ ಬಾಡಿನ ಯಾವಾಗಲೂ ಅದು ಓಸಾಗ್ತಾ ಇತ್ತು ಕಾಂಕರ್ಸ್ ಹಾಕಿ ಅಂತ ಲೂಫಿ ಹೇಳ್ತಾನೆ. ಇದು ಆನಿಮಲ್ ಹೆಂಗ್ ಪ್ರೊಟೆಕ್ಟ್ ಆಗುತ್ತೆ ಅಂದ್ರೆ, ಸ್ಕಾಪರ್ ಗಬಾನ್ ಹೇಳಿದ ತಕ್ಷಣ ನನಗೆ ಕಾಂಕರ್ಸ್ ಹಾಕಿ ಇದೆಯಾ ಅಂತ ಝೋರ ಕೇಳಿದ ತಕ್ಷಣ ಒಂದ್ ಸ್ವಲ್ಪ ಸೈಲೆನ್ಸ್ ಇರುತ್ತೆ. ನಿನಗೆ ಕಾಂಕರ್ಸ್ ಹಾಕಿದೆ ಇದಕ್ಕೆ ಗೊತ್ತಿಲ್ವಾ ಅದೆಲ್ಲ ಮಾತಾಡ್ತಾರೆ. ಕ್ರೇಜ್ ಆಗಿರುತ್ತೆ ಅನಿಮಲ್ ನೋಡೋದಕ್ಕೆ. ಒಟ್ಟಲ್ಲಿ ಝೋರೋಗೆ ಅವನ ಹತ್ರ ಕಾಂಕರ್ಸ್ ಹಾಕಿ ಇದೆ ಅಂತ ಅವನಿಗೆ ಗೊತ್ತಿಲ್ಲ. ಸೊ ನಾವೆಲ್ಲ ವಾನೋದಲ್ಲಿ ನೋಡಿದ್ದೀವಿ, ಕಿಂಗ್ ಮಧ್ಯೆ ಫೈಟ್ ಆಡ್ಬೇಕಾದ್ರೆ ಹೆಂಗೆ ಕಾಂಕರ್ಸ್ ಹಾಕಿ ಯೂಸ್ ಮಾಡಿ ಫೈಟ್ ಆಡ್ದ ಅಂತ. ಲುನಾರಿ ಏನಾಗಿದ್ದ, ಅದು ಎಷ್ಟು ಟಫ್ ಆಗಿತ್ತು, ಅದನ್ನ ಟೋಯನ್ಸ್ ಎಷ್ಟು ಕ್ರೇಜಿಯಾಗಿ ಮಾಡಿದ್ರು ಅಂತೆಲ್ಲ ನೋಡಿದ್ವಿ ನಾವು ಅಲ್ವಾ. ಅಷ್ಟೆಲ್ಲ ಇದ್ರು, ಆದ್ರೂ ಝೋರೋಗೆ ಗೊತ್ತಿಲ್ಲ ಅವ್ರ ಹತ್ರ ಕಾಂಕರ್ಸ್ ಹಾಕಿ ಇದೆ ಅಂತ. ಸೊ ಇದು ಕ್ರೇಜಿ ಆಗಿರೋದು, ನನಗದು ಸಕ್ಕತ್ ಇಷ್ಟ ಆಯ್ತು. ಸ್ಕಾಪರ್ ಗಬಾನ್ ಹೇಳೋದಕ್ಕೆ ಶುರು ಮಾಡ್ತಾರೆ, ನೀನು ನಿನ್ ಕಾಂಕರ್ಸ್ ಹಾಕಿ ಮೇಲೆ ಗಮನ ಕೊಡಬೇಕು, ಯಾಕೆಂದ್ರೆ ನಿನ್ನ ಹತ್ರ ಏನ್ ಪವರ್ ಇದೆ ಅಂತ ಗೊತ್ತಿಲ್ಲದೆ ಅದನ್ನ ಪವರ್ ನೀನ್ ಹಿಂಗ್ ಯೂಸ್ ಮಾಡಕ್ಕಾಗತ್ತೆ. ಮತ್ತೆ ನೀನು ಎಂಪರರ್, ಒನ್ ಆಫ್ ದಿ 4 ಎಂಪರರ್ಸ್ ನ ಲೂಫಿನ ಕ್ರೂ ಅಲ್ಲಿ ಇದ್ಯಾ, ಅಷ್ಟು ನಿನ್ಗೆ ಕಾಂಕರ್ಸ್ ಹಾಕಿ ಬಗ್ಗೆ ಗೊತ್ತಿರಲೇಬೇಕು ಅಂತ ಲೆಕ್ಚರ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇದು ಝೋರೋಗೆ ಸಿಕ್ಕಾಬಟ್ಟೆ ಬ್ಯಾಡ್ ಅನ್ಸುತ್ತೆ. ಆಯ್ತಾಯ್ತು, ನನ್ ಗೊತ್ತಾಯ್ತು, ಮೈ ಬ್ಯಾಡ್ ಅಂತ ಅನ್ಕೋತಾನ ಅವನ ಹತ್ರ. ಅವಾಗ ಯೋಚನೆ ಮಾಡ್ತಿರ್ಬೋದು ಮೋಸ್ಟ್ಲಿ. ಬ್ರುಕ್ಕು ವಾನೋದಲ್ಲಿ ಹೇಳಿದ್ದ, ಝೋರೋ ನಿನ್ ಕಾಂಕರ್ಸ್ ಹಾಕಿ ಯೂಸ್ ಮಾಡ್ದ ಅಂತ ಕೇಳಿದ್ದ. ಬ್ರುಕ್ಗೆ ಗೊತ್ತಿತ್ತು ನನ್ನ ಹತ್ರ ಕಾಂಕರ್ಸ್ ಹಾಕಿ ಇರೋದು, ಆದ್ರೆ ನಾನೇ ಅವನು ಮತ್ತೆ ಕೇಳಲಿಲ್ಲ ಅಂತ ಅನ್ಕೋತಿರ್ತಾನ ಅವನು. ಝೋರೋ ಮಾತ್ರ ಕ್ರೇಜಿ ಆಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಒಟ್ಟಲ್ಲಿ ನೀಟಾಗಿ ಕಾಂಕರ್ಸ್ ಹಾಕಿ ಯೂಸ್ ಮಾಡೋದು ನೋಡು ಅಂತ. ಇದೆಲ್ಲ ನಡೀತಾ ಒಂದು ಓಡಾ ಸೆನ್ಸಸ್ ಸಿಕ್ಕಾಬಟ್ಟೆ ಸಖತ್ ಪ್ಲಾನ್ ಮಾಡಿ ಒಂದು ಸೀನ್ ಮಾಡಿದ್ದಾರೆ. ಅದನ್ನ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದ್ರ ಬಗ್ಗೆ ನೀಟಾಗಿ ಕೇಳಿಸ್ಕೊಳ್ಳಿ. ಅಲ್ಲಿ ಹೆಂಗಿದೆ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ನಾನು ಅಲ್ಲಿ ಹಿಂಗೆ ಅರ್ಥ ಮಾಡ್ಕೊಂಡಿದ್ದೀನಿ, ಮತ್ತೆ ಅದು ಏನ್ ನಡಿಬೇಕಾಗಿತ್ತು ಹಂಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸರಿನಾ. ಏನಂದ್ರೆ ಝೋರೋ ಬಗ್ಗೆ ಹೇಳಿದ ತಕ್ಷಣ, ಝೋರೋ ಬಗ್ಗೆ ಹೇಳಾದ್ಮೇಲೆ ನೆಕ್ಸ್ಟ್ ಮತ್ತೆ ಸಾಂಜಿ ಬಂದ್ಬಿಟ್ಟು, ಏ ಓಲ್ಡ್ ಮ್ಯಾನ್ ನಾನು ನೋಡು, ನನ್ನ ಹತ್ರನು ಕಾಂಕರ್ಸ್ ಹಾಕಿದ್ದೆ ತಾನೆ, ನನ್ನ ಬಗ್ಗೆ ಹೇಳು ಅಂತ ಮತ್ತೆ ಒಂದು ಕೇಳ್ತಾನೆ. ಇದಾಗಿದ ತಕ್ಷಣ ಸೀನ್ ಕಟ್ ಮಾಡಿದ್ದಾರೆ. ಸೀನ್ ಕಟ್ ಮಾಡಿ ಹೈರುದ್ದೀನ್ ಮತ್ತೆ ಲೋಕಿ ಮಧ್ಯೆ ಆಗಿತ್ತಲ್ಲ ಕಾನ್ವರ್ಸೇಷನ್, ಅಲ್ಲೇ ಶಿಫ್ಟ್ ಮಾಡಿದ್ದಾರೆ. ಮೇನ್ ಪಾಯಿಂಟ್
ಸರಿನಾ. ಲೋಕಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಹೈರುದ್ದೀನ್ಗೆ, ಓ ಹಂಗಾರೆ ನೀನ್ ಕುತ್ಕೊಂಡ್ಬಿಟ್ಟು ಬೇರೆ ಯಾರು ಬಂದು ಬೇರೆ ಆಚೆ ಇರೋರೆಲ್ಲ ಬಂದು ಎಲ್ಬಾಫ್ ನ ಕಾಪಾಡ್ಬಿಡ್ಲಿ ಅಲ್ಲ, ಅಲ್ಲಿಗೂ ಸುಮ್ನೆ ಇರ್ತೀಯ ನೀನು ಅಂತ ಹೈರುದ್ದೀನ್ ಕೇಳ್ತಾನೆ. ಯಾಕಂದ್ರೆ ಅವ್ನು ಬಿಡ್ತಾ ಇಲ್ವಲ್ಲ ಲೋಕಿನ ಹೋಗೋದಿಕ್ಕೆ, ಅದಕ್ಕೋಸ್ಕರ ಅವ್ನ ಹತ್ರ ಈ ತರ ಮಾಡ್ತಾ ಇದ್ದಾನೆ. ಹೌದು, ನಾನು ಇಲ್ಲೇ ಇದ್ದೀನಿ, ನನ್ನ ಯೂಸ್ ಮಾಡ್ಕೊ, ನೀನು ನನ್ನ ಯೂಸ್ ಮಾಡ್ಕೊಂಡು ಎಲ್ಬಾಫ್ ನ ಕಾಪಾಡೋಣ ಬಾ ಅಂತ ಲೋಕಿ ಈ ತರ ಹೇಳ್ತಾ ಇದ್ದೇನೆ. ಇದಾಕಿದ ತಕ್ಷಣ ನೆಕ್ಸ್ಟ್ ಮತ್ತೆ ನಮ್ಗೆ ಸಾಂಜಿ ತೋರಿಸ್ತಾರೆ. ಆದ್ರೆ ಸಾಂಜಿ ಮತ್ತೆ ಸ್ಕಾಪರ್ ಗಬಾನ್ ಮಧ್ಯೆ ಆಗಿರೋ ಕಾನ್ವರ್ಸೇಷನ್ ನ ತೋರಿಸಿಲ್ಲ, ಏನು ಡೈಲಾಗ್ಸ್ ಅಂತ ಹೇಳಿಲ್ಲ. ಸಾಂಜಿ ನನಗೆ ಹಾಕಿದ್ಯಾ ತಾನೆ, ನನ್ಗೂ ಹಾಕಿದ್ಯಾ ತಾನೆ, ಹೇಳಿ ಹೇಳಿ ಹೇಳು ಅಂತ ನನಗೆ ಓಲ್ಡ್ ಮ್ಯಾನ್ ಅಂತ ಕೇಳ್ತಾ ಇದ್ದಂಗೆನೆ ನೆಕ್ಸ್ಟ್ ಪ್ಯಾನಲ್ ಅಲ್ಲಿ ಸಾಂಜಿ ಮುಖ ಶಾಕ್ ಆಗಿದೆ. ಈ ತರ ಬ್ಯಾಕ್ ಆಗ್ತಾ ಅವ್ನ ಬ್ಯಾಕ್ ಫೇಸ್ ಇದೆ, ಈ ತರ ಫೇಸ್ ಇದೆ ಒಂದು. ಸೊ ಸ್ಕಾಪರ್ ಗಬಾನ್ ಇಲ್ಲಿ ಸಾಂಜಿಗೆ ಏನ್ ಹೇಳಿರ್ಬೋದು? ಎರಡು ವಿಷಯ ಹೇಳಿರ್ಬೋದು. ಒಂದು, ನೋಡು, ಸ್ವಲ್ಪ ಜನಕ್ಕೆ ಕಾಂಕರ್ಸ್ ಹಾಕಿ ಇರುತ್ತೆ, ಸ್ವಲ್ಪ ಜನಕ್ಕೆ ಕಾಂಕರ್ಸ್ ಹಾಕಿ ಇರಲ್ಲ. ಆದ್ರೆ ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ, ನಿನ್ಗೆ ಕಾಂಕರ್ಸ್ ಹಾಕಿ ಇಲ್ಲ, ನೀನ್ ತಲೆ ಕೆಡ್ಸ್ಕೋಬೇಡ ಅದ್ರ ಬಗ್ಗೆ ಅಂತ ಹೇಳಿರ್ಬೋದು. ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಲೋಕೇಡ್ ನೀನು ಕಾಂಕರ್ಸ್ ಹಾಕಿನ ಅನ್ಲಾಕ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಇದೆಯಾ ಅಷ್ಟೇ, ನೀನು ಕಾಂಕರ್ಸ್ ಹಾಕಿ ಇದೆ, ಅದನ್ನ ಅನ್ಲಾಕ್ ಮಾಡಿಲ್ಲ ಅಷ್ಟೇ ನೀನು ಅಂತ ಹೇಳಿರ್ಬೋದು. ಸಾಜಿ ವಿತ್ ಕಾಂಕರರ್ಸ್ ಹಾಕಿ, ಓ ಮೈ ಗಾಡ್, ಓ ಮೈ ಗಾಡ್, ಸಖತ್ ಕ್ರೇಜಿ ಆಗಿರುತ್ತೆ ಸಾಂಜಿ ಕಾಂಕರ್ಸ್ ಹಾಕಿದ್ರೆ. ಏನ್ ಹೇಳಿರ್ಬೋದು ಸ್ಕಾಪರ್ ಗಬಾನ್? ನಿಮ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸಿ. ನನಗಂತೂ ಎರಡಂದ ಹೇಳಿರ್ಬೋದು ಅನ್ಸುತ್ತೆ. ನೀನು ಅನ್ಲಾಕ್ ಮಾಡೋದ್ರಲ್ಲಿ ಎಡ್ಜಲ್ಲೇ ಇದೆಯಾ, ನೀನು ಇನ್ನೇ ನೆಕ್ಸ್ಟ್ ಸ್ಟೆಪ್ ನೀನು ಅನ್ಲಾಕ್ ಮಾಡ್ಬೋದು, ನೀನು ಸ್ವಲ್ಪ ಹಾರ್ಡ್ ಆಗಿ ವರ್ಕ್ ಮಾಡಿದ್ರೆ ನೀನು ಅನ್ಲಾಕ್ ಮಾಡ್ಬೋದು ನೀನು ಕಾಂಕರ್ಸ್ ಹಾಕಿನ ಅಂತ ಹೇಳಿರ್ಬೋದು ಅಂತ ನನಗನ್ನಿಸ್ತಾ ಇದೆ. ಈ ಸೀನ್ ಮಾತ್ರ ಸಿಕ್ಕಾಪಟ್ಟೆ ಟ್ವಿಸ್ಟ್ ಮಾಡಿ ಹಾಕಿದ್ದಾರೆ ಅವರ ಸೆನ್ಸೆ, ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸರಿನಾ. ಆಮೇಲೆ ನೆಕ್ಸ್ಟ್ ಲೋಕಿ ಹೇಳಿದ್ನ ಕೇಳಿಸ್ಕೊಂಡು ನನ್ನ ಯೂಸ್ ಮಾಡು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಕೇಳಿಸ್ಕೊಂಡು ಹೈರುದ್ದೀನ್ ಹೇಳಕ್ ಶುರು ಮಾಡ್ತಾನೆ. ನನ್ ಬಿಟ್ಟಿದ ತಕ್ಷಣ ಯಾರು ಗೊತ್ತು, ನೀನ್ ಮತ್ತೆ ವರ್ಲ್ಡ್ ಗವರ್ಮೆಂಟ್ ಜೊತೆ ಸೇರ್ಕೊಂಡ್ಬಿಟ್ಟು ಮತ್ತೆ ಎಲ್ಬಾಫ್ ಬೆನ್ಗೆ ಚೂರಿ ಹಾಕ್ಬೋದು, ನೀನು ಎಲ್ಬಾಫ್ ನ ಹಾಳು ಮಾಡ್ಬಿಡ್ಬೋದು ವರ್ಲ್ಡ್ ಗವರ್ಮೆಂಟ್ ಜೊತೆ ಸೇರ್ಕೊಂಡು ನೀನು ಅಂತ ಹೈರುದ್ದೀನ್ ಹೇಳ್ತಾನೆ. ವ್ಯಾಲಿಡ್ ಪಾಯಿಂಟ್. ಆಮೇಲೆ ಅವತ್ತು ಮಾಡ್ದಲ್ಲ, ಅವತ್ತು ನಡೀತಲ್ಲ ಆ ದಿನ, ಅವತ್ತು ನಡೀತಲ್ಲ ಅದೇ ತರ ಮತ್ತೆ ಮಾಡ್ಬೋದು ನೀನು, ಯಾರು ಗೊತ್ತು ಇವತ್ತೇನ್ ಮಾಡ್ತೀಯ, ನನ್ನ ಜೊತೆ ಹೆಂಗ್ ನಂಬ್ಲಿ ನಾನು ನಿನ್ನ ಅಂತ ಹೈರುದ್ದೀನ್ ಕೇಳ್ತಾನೆ. ವ್ಯಾಲಿಡ್ ಪಾಯಿಂಟ್. ಮತ್ತೆ ಸ್ಟ್ಯಾನ್ಸ್ ಅನ್ನು ಅವರೆಲ್ಲ ಹೋಗ್ಬಿಟ್ಟು ಕೂಗ್ತಾ ಇದಾರೆ, ಹೈರುದ್ದೀನ್ ರೆಡಿ ಆಗಿದೆ ಲಿಫ್ಟ್ ಮೇಲೆ ಹೋಗೋದಿಕ್ಕೆ, ಬೇಗ ಬಾ ಬೇಗ ಬಾ ಅಂತ ಸ್ಟ್ಯಾನ್ಸ್ ಅನ್ನು ಕರೀತಾ ಇದ್ದಾನೆ. ಆಮೇಲೆ ಇದನ್ನ ಕೇಳಿಸ್ಕೊಂಡು ಲೋಕಿ ಮತ್ತೆ ಹೈರುದ್ದೀನ್ ನ ಕಾನ್ವರ್ಸೇಷನ್ ಕೇಳಿಸ್ಕೊಂಡು ಲೂಫಿ ಒಂದು ಪ್ಲಾನ್ ಮಾಡ್ತಾನೆ. ಏನಪ್ಪಾ ಅಂದ್ರೆ, ಹೇ ಲೋಕಿ, ಜಾಯಿನ್ ಮೈ ಕ್ರೂ, ನನ್ ಕ್ರೂಗೆ ಸೇರ್ಕೊಂಡಿರು ಅಂತ ಆಫರ್ ಮಾಡೇ ಬಿಡ್ತಾನೆ ಲೂಫಿ. ಓ ಮೈ ಗಾಡ್, ಓ ಮೈ ಗಾಡ್. ಇದು ಯಾವ್ದು ಸ್ವಲ್ಪ ವರ್ಕ್ ಆಗತ್ತೆ ಅಂದ್ರೆ, ಲೂಫಿನ ಹೇಳ್ತಾನೆ, ನೀನ್ ನನ್ ಗ್ರೂಪ್ ನ ಜಾಯ್ನ್ ಆದ್ರೆ ಹೈರುದ್ದೀನು ನನ್ ಕೆಳಗಡೆ ಕೆಲಸ ಮಾಡೋದು, ಸೊ ಅವನು ನಾನು ಹೇಳ್ದಂಗೆ ಕೇಳಲೇಬೇಕಾಗತ್ತೆ. ನೀನ್ ನನ್ ಗ್ರೂಪ್ ಸೇರ್ತಾರೆ, ನನ್ ಗ್ರೂಪ್ ಅಲ್ಲಿ ಇರೋರ್ನ ಕಟ್ಟಕಂಗಿಲ್ಲ, ನನ್ನ ಜೊತೆ ಬರ್ಬೇಕು ನೀನು ಅನ್ಬಿಟ್ಟು ಈ ತರ ಆಫರ್ ಮಾಡೇ ಬಿಡ್ತಾನೆ. ಇದನ್ನ ಕೇಳಿಸ್ಕೊಂಡು ಹೈರುದ್ದೀನ್ಗೂ ಅದು ವ್ಯಾಲಿಡ್ ಲಾಜಿಕಲ್ ಪಾಯಿಂಟ್. ಲೂಫಿ ಲಾಜಿಕ್ ಆಗಿ ಯೋಚನೆ ಮಾಡಿ ಏನೋ ಮಾಡ್ದಾಗ ಬರೋ ಫೈಲಲ್ಲಿ ಇಷ್ಟೆಲ್ಲ ಆದ್ಮೇಲೆ ಝೋರೋ ಮತ್ತೆ ಸಾಂಜಿ ಇದನ್ನ ಅಪೋಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಹೆಂಗೆ ಝೋರೋ ಹೇಳ್ತಾನೆ, ಏಯ್ ನಿನ್ಗೆ ತಲೆ ಇದ್ಯಾ, ಅವ್ನ ಪೈರೇಟ್ ಶಿಪ್ ಅಲ್ಲಿ ಹೆಂಗ್ ಫಿಟ್ ಆಗ್ತಾನೆ, ಅವ್ನ ಪೈರೇಟ್ ಶಿಪ್ ಗೆ ಇಡ್ಸೋದೇ ಇಲ್ಲ, ಅವ್ನು ಅಷ್ಟು ದೊಡ್ಡದಾಗಿದ್ದಾನೆ ಅಂತ ಅವನು ಹೇಳ್ತಾನೆ. ನೆಕ್ಸ್ಟ್ ಸಾಂಜಿ ಹೇಳ್ತಾನೆ, ಓ ಮೈ ಗಾಡ್ ನೋ ವೇ, ಇವ್ನು ನಿನಗಿಂತ ಜಾಸ್ತಿ ಊಟ ಮಾಡ್ತಾನೆ, ನನ್ನ ಜೀವನ ಪೂರ್ತಿ ನಿಮ್ಮಿಬ್ಬರಿಗೂ ಊಟ ಮಾಡಾಕಿದ್ರೆ ನನ್ನ ಜೀವನ ಒಟ್ಟಾಗ್ಬಿಡ್ತದೆ ಅಂತ ಸಾಂಜಿ ಹೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ ವ್ಯಾಲಿಡ್ ಪಾಯಿಂಟ್, ಎರಡೂ ವ್ಯಾಲಿಡ್ ಪಾಯಿಂಟ್. ಒಟ್ನಲ್ಲಿ ಲೂಫಿ ಲೋಕಿಗೆ ಅವನ ಪೈರೇಟ್ ಕ್ರೂಗೆ ಜಾಯ್ನ್ ಆಗೋದಿಕ್ಕೆ ಆಫರ್ ಮಾಡೇ ಬಿಟ್ಟ, ಸರಿನಾ. ಅದು ಮತ್ತೆ ರಿಜೆಕ್ಟ್ ಆಗತ್ತೆ, ನೋಡೋಣ. ಅದು ಆಫರ್ ಮಾಡ್ದ, ಕ್ರೇಜಿ ಆಗಿತ್ತು. ಆಮೇಲೆ ಅವನು ಹೇಳ್ತಾನೆ, ಲೂಫಿ ಹೇಳ್ತಾನೆ, ಯಾಕಂದ್ರೆ ಎಲ್ಬಾಫ್ಗೂ ಇವನು ಬೇಡ ಅಂತ ಅನ್ಸುತ್ತೆ, ಸೊ ಇವನ್ ನನಗೆ ಫಿಟ್ ಅನ್ಸ್ತಾನೆ, ಮತ್ತೆ ತಲೆ ಕೆಡ್ಸ್ಕೊಬಿಡಿ, ಇವನೇನಾರು ಕಿತಾಪತಿ ಮಾಡಿದ್ರೆ ಇವನು ನಾನು ಒಡ್ದು ಹಾಕ್ಬಿಡ್ತೀನಿ ಇವನ್ನ ಅಂತ ಲೂಫಿ ಹೇಳ್ತಾನೆ. ಇವ್ನು ನಮ್ ಏನಾರ ಸಾಯ್ಸಕ್ಕೆ ಅಂತ ಬಂದ್ರೆ, ನಮ್ಗೆ ಏನಾರ ಮೋಸ ಮಾಡಕ್ಕೆ ಅಂತ ಬಂದ್ರೆ ತಲೆ ಕೆಡ್ಸ್ಕೊಬೇಡಿ, ಇವ್ನು ಒಡೆದಾಕ್ಬಿಡ್ತೀನಿ ನಾನು ಅಂತ ಲೂಫಿ ಹೇಳ್ತಾ ಇದ್ದಾನೆ. ಇದನ್ನ ಕೇಳಿಸ್ಕೊಂಡು ಲೋಕಿ, ನನ್ ಜೊತೆ ಹಂಗೆಲ್ಲ ಮಾತಾಡ್ಬೇಡ, ಡೋಂಟ್ ಮೆಸ್ ವಿತ್ ಮೀ ಬ್ರಾಟ್, ಮತ್ತೆ
ನಾನು ಯಾರ ಕೆಳಗಡೆನೂ ಕೆಲಸ ಮಾಡೋದಕ್ಕೆ ಇಷ್ಟಪಡಲ್ಲ ಅಂತ ಲೋಕಿ ಹೇಳ್ತಾನೆ. ಸೊ ಆಫರ್ನ ರಿಜೆಕ್ಟ್ ಮಾಡೇ ಬಿಡ್ತಾನೆ. ಸೊ ಲೂಫಿ ತಲೆ ಕೆಡ್ಸ್ಕೊಳ್ದೆ ಅವನು ಸರಿ ಬಿಡು ಆಯ್ತು ಅಂತ ಅನ್ಕೊಂಡು ಅವನೇ ನನಗೆ ವೆಯ್ಟ್ ಮಾಡಕ್ ಆಗ್ತಿಲ್ಲ, ಇವನು ಹೆಂಗ್ ಫೈಟ್ ಮಾಡ್ತಾನೆ ಅಂತ ನಂಗೆ ನೋಡ್ಬೇಕು ಅಂತ ಲೂಫಿ ಹೇಳೋದನೆ. ಹೌದು, ನಮಗೂ ವೆಯ್ಟ್ ಮಾಡಕ್ ಆಗ್ತಿಲ್ಲ, ಲೋಕಿ ಹೆಂಗೆ ಫೈಟ್ ಮಾಡ್ತಾನೆ ಅಂತ ನಾವು ನೋಡ್ಬೇಕು ಆಬ್ವಿಯಸ್ಲಿ. ನೆಕ್ಸ್ಟ್ ಆದ್ಮೇಲೆ ಎಲ್ಲರೂ ಕರಿತಾ ಇದಾರೆ, ಲಿಫ್ಟ್ ಲಡಿ ಇದೆ, ಬಾ 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 ಹೈರೋದೇ ಅಂತೆಲ್ಲ ಫುಲ್ ಎಲ್ಲ ನ್ಯೂ ಜೆಂಟ್ ವಾರಿಯರ್ ಪೈರೇಟ್ಸ್ ಎಲ್ಲ ಕರಿತಾ ಇದಾರೆ. ಅದಕ್ಕೋಸ್ಕರ ಸಾರಿ ಅಂತ ಅನ್ಬಿಟ್ಟು ಬೇಗ ಲೂಫಿನು ಕರ್ಕೊಂಡು ಹೈರುದ್ದೀನು ಲಿಫ್ಟ್ ಕಡೆ ಓಡೋದಕ್ಕೆ ಶುರು ಮಾಡ್ತಾನೆ. ಸರಿನಾ, ಮತ್ತೆ ಹೇಳಕ್ಕೂ ಶುರು ಮಾಡ್ತಾನೆ ಸ್ಟ್ರಾ ಹ್ಯಾಟ್ ಲೂಫಿಗೆ, ಸ್ಟಾರಿ ಲೂಫಿ ಲೋಕಿ ಒಬ್ಬ ಸಿಕ್ಕಾಪಟ್ಟೆ ಕ್ರೂಯಲ್ ಪರ್ಸನ್, ಅವನ್ನ ಯಾರು ನಂಬಕ್ಕೆ ಆಗಲ್ಲ. ಎಲ್ಬಾಪು ಯಾವತ್ತು ನೋಡದೇ ಇರೋ ಕ್ರಿಮಿನಲ್ಲೇ ಇವನು ನಾನು ನಿಮ್ ಜೊತೆ ಬಿಡೋಕ್ಕಾಗಲ್ಲ, ಇವ್ನು ನಿಮ್ಗೆ ಒಪ್ಸಕ್ಕಾಗಲ್ಲ ಅಂತ ಅನ್ಬಿಟ್ಟು ಹೋಗ್ತಾ ಇರ್ತಾನೆ. ಅವನ್ನ ಕರ್ಕೊಂಡು ಲಿಫ್ಟ್ ಕಡೆಗೆ ಹೋಗ್ತಾ ಇರ್ತಾನೆ ಹೈರುದ್ದೀನು. ನೆಕ್ಸ್ಟ್ ಆಮೇಲೆ ಸ್ಕಾಪರ್ ಗಬನ್ ಹೇಳ್ತಾನೆ, ಹೈರುದ್ದೀನ್ ಲೋಕಿನ ರಿಲೀಸ್ ಮಾಡು ಅಂತ. ಹೌದು, ಸ್ಕಾಪರ್ ಗಬನ್ ಹೇಳೇ ಬಿಡ್ತಾರೆ ಲೋಕಿನ ರಿಲೀಸ್ ಮಾಡು ಅಂತ. ಇದನ್ನ ಕೇಳಿಸ್ಕೊಂಡು ಯಾಸಾನ್ ಏನ್ ಹೇಳ್ತಾ ಇದ್ದೀರಾ ನೀವು, ನಿಮ್ಗೆ ಏನ್ ಹೇಳ್ತಾ ಇದೀರಾ ಅಂತ ಅರ್ಥ ಇದೆಯಾ? 14 ವರ್ಷದಿಂದ ಅವನು ಏನೇನ್ ಮಾಡಿದಾನೆ ಅಂತ ಗೊತ್ತಾ ನಿಮ್ಗೆ? ಅವನು ಕ್ಯಾಸಲ್ ಅಲ್ಲಿ ಎಲ್ಲ 113 ಜನನ ಮರ್ಡರ್ ಮಾಡಿದಾನೆ. ಮತ್ತೆ ನಮ್ಮ ಸ್ವಂತ ಅಪ್ಪನ ಅವನು ಕೋಲ್ಡ್ ಬ್ಲಡ್ ಅಲ್ಲಿ ಸಾಯಿಸಾಕಿದಾನೆ. ಇಷ್ಟೆಲ್ಲ ಇಟ್ಕೊಂಡು ಇವನ್ನ ಹೆಂಗ್ ನಂಬ್ತೀರಾ ನೀವು? ಇವನ್ನ ನನ್ನ ರಿಲೀಸ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಎಲ್ಬಾಫ್ ಅಲ್ಲಿ ನೋಡಿರುವಂತ ವರ್ಸ್ಟ್ ಕ್ರಿಮಿನಲ್ ಇವನ್ ಹೆಂಗ್ ರಿಲೀಸ್ ಮಾಡ್ತೀರಾ ಅಂತ ಹೇಳ್ತಾರೆ. ಇದೆಲ್ಲ ಕೇಳಿದ ತಕ್ಷಣ ಯಾಸನ್ ಹೇಳ್ತಾರೆ, ನನಗ್ ಗೊತ್ತು. ನಾನು ಆ ದಿನದ ಬಗ್ಗೆ ನೆನ್ಸ್ಕೊಂಡಾಗೆಲ್ಲ ನನಗನ್ಸುತ್ತೆ, ಬಟ್ ಆದ್ರೆ ಅವತ್ತು ನಾನು ಕ್ಯಾಸಲ್ ಇಂದ ಒಂದು ಸ್ಟ್ರೇಂಜ್ ಹಾಕಿ ಬರೋದನ್ನ ಫೀಲ್ ಮಾಡ್ತಾ ಇದ್ದೆ ಅಂತ ಸ್ಕಾಪರ್ ಗಬಾನ್ ಹೇಳ್ತಾರೆ. ಅವತ್ತು ನಾನು ಮತ್ತೆ ಶಾಂಕ್ಸು ಆ ಕ್ಯಾಸಲ್ಗೆ ಇನ್ವೆಸ್ಟಿಗೇಷನ್ ಮಾಡಕ್ ಹೋಗಿದ್ದೆ, ಆದ್ರೆ ನಮ್ಗೆ ಪೂರ್ತಿ ಸ್ಟೋರಿ ಏನಾಯ್ತು ಅಂತ ಗೊತ್ತಿಲ್ಲ. ಆದ್ರೆ ಆ ಕ್ಯಾಸಲ್ ಅಲ್ಲಿ ನಾನು ಸ್ಟ್ರೇಂಜ್ ಹಾಕಿನ ಫೀಲ್ ಮಾಡಿದೆ ಅಂತ ಸ್ಕಾಪರ್ ಗಬಾನ್ ಹೇಳ್ತಾನೆ. ಇದನ್ ಕೇಳಿದ ತಕ್ಷಣ ಹೈರುದ್ದೀನ್ಗೆ, ನೀವು ಮತ್ತೆ ಸ್ಟ್ಯಾಂಕ್ಸು ಕ್ಯಾಸಲ್ಗೆ ಇನ್ವೆಸ್ಟಿಗೇಷನ್ ಮಾಡಕ್ ಹೋಗಿದ್ರಾ? ಅಲ್ಲೇ ಇದ್ರ ನೀವಿಬ್ರು? ಮತ್ತೆ ಅಷ್ಟನ್ನ ಕೇಳಿಸ್ಕೊಂಡು ನೆಕ್ಸ್ಟ್ ಲೂಫಿ ಹೆವಿ ಎಕ್ಸೈಟ್ ಆಗ್ಬಿಡ್ತಾನೆ ಆಬ್ವಿಯಸ್ಲಿ. ಯಾಕಂದ್ರೆ ಹೇಳು, ಶಾಂಕ್ಸ್ ಹೆಸರು ಬಂದಿದೆ. ಶಾಂಕ್ಸ್ ಬಗ್ಗೆ ಏನಾದ್ರು ಹೇಳದ್ದ? ಲೂಫಿ ಆಬ್ವಿಯಸ್ಲಿ ಫುಲ್ ಎಕ್ಸೈಟೆಡ್ ಫಾರ್ ಹಿಯರ್ ಅಬೌಟ್ ಶಾಂಕ್ಸ್. ಇದನ್ನ ಕೇಳಿಸ್ಕೊಂಡು ಹೈರುದ್ದೀನ್ ಹೇಳ್ತಾನೆ, ಸ್ಟ್ಯಾನ್ಸನ್ ನನ್ ಸಾರಿ, ನೀವೆಲ್ಲ ನನ್ನ ಜೊತೆ ಹೋಗಿ, ನೀವೆಲ್ಲ ನನ್ ಬಿಟ್ಟು ಹೋಗಿ, ನಾನು ಆಮೇಲೆ ಬಂದು ನಿಮ್ ಜೊತೆ ಜಾಯ್ನ್ ಆಗ್ತೀನಿ ಅಂತ ಹೈರುದ್ದೀನ್ ಹೇಳ್ತಾನೆ. ಮೋಸ್ಟ್ಲಿ ಇವಾಗ ಅನ್ಸುತ್ತೆ ನನಗೆ ನ್ಯೂ ಜಾಯಿಂಟ್ ವಾರಿಯರ್ ಪೈರೇಟ್ಸ್ ಅಲ್ಲಿ ಮಾಮೂಲಿ ಹೈರುದ್ದೀನ್ ಕ್ಯಾಪ್ಟನ್ ಅಂಡ್ ಸ್ಟ್ಯಾನ್ಸನ್ ವೈಸ್ ಕ್ಯಾಪ್ಟನ್. ಝೋರೋ ತರ, ಸಂಜೆ ತರ ಇಲ್ಲ, ಝೋರೋ ತರ ಇಲ್ಲ, ಸಂಜೆ ತರ, ಝೋರೋ ಸಂಜೆ ತರ ಸ್ಟ್ಯಾನ್ಸನ್. ಓಕೆನಾ? ನೆಕ್ಸ್ಟ್ ಇವಾಗ ಲೂಫಿನು ಹೇಳ್ತಾನೆ, ಝೋರೋ ಸಂಜಿ ನೀವು ಅವ್ರ ಜೊತೆ ಹೋಗಿ, ನಾನು ನಿಮ್ ಜೊತೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಭೇಟಿ ಆಗ್ತೀನಿ, ಯಾಕಂದ್ರೆ ಇವರು ಶಾಂಕ್ಸ್ ಬಗ್ಗೆ ಹೇಳ್ತಾ ಇದಾರೆ, ನಾನು ಶಾಂಕ್ಸ್ ಬಗ್ಗೆ ಕೇಳಿಸ್ಕೋಬೇಕು ಅಂತ ಲೂಫಿನು ಹೇಳ್ತಾ ಇದ್ದಾನೆ. ಅದನ್ನ ಕೇಳಿಸ್ಕೊಂಡು ಝೋರೋ ಮತ್ತೆ ಈ ಶಾಂಕ್ಸ್ ಬಗ್ಗೆ ತಗದ ಇವನು ಅಂತ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ಲೂಫಿ, ಹೇಯ್ ಶಾಂಕ್ಸ್ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡ ಅಂತ ಅವ್ರು ಶಾಂಕ್ಸ್ ಬಗ್ಗೆ ತಲೆದರು ಹೇಳ್ತಾನೆ. ಸೊ ಕ್ರೇಜಿ ಆಗಿತ್ತು. ಇವಾಗ ನಾನು ಒಂದು ನೆನಪು ಬರುತ್ತೆ, ಏನಪ್ಪಾ ಅಂದ್ರೆ ನಾನ್ ರಿವ್ಯೂಸ್ ನೋಡ್ತಾ ಇರ್ಬೇಕಾದ್ರೆ ಎಲ್ಲರೂ ಮಾತಾಡ್ತಿದ್ರು, ಶಾಂಕ್ಸ್ ಮತ್ತೆ ಲೂಫಿನ ಬಾರ್ ಸೀನ್ ಏನಿದೆ ಸ್ಟಾರ್ಟಿಂಗ್ ಅಲ್ಲಿ ಎಪಿಸೋಡ್ 1 ಅಲ್ಲಿ, ಆ ಎಪಿಸೋಡ್ ಅಲ್ಲಿ ನಮ್ಗೆ ಸ್ಟಾರ್ಟಿಂಗ್ ಫಸ್ಟ್ ಚಾಪ್ಟರ್ ಅಲ್ಲಿ ಏನಿದೆ ಅಂದ್ರೆ ಆ ಚಾಪ್ಟರ್ ಅಲ್ಲಿ ನಮ್ಗೆ ಅನ್ಸುತ್ತೆ ಶಾಂಕ್ಸು ಅಲ್ಲಿ ಯಾರೇ ಬಂದು ಅವನ ಬಗ್ಗೆ ಕೆಣಕದಕ್ ಬಂದಿರ್ತಾನೆ, ಫುಲ್ ಬಾಟಲ್ ಎಲ್ಲ ಹೊಡೆದಾಕೋದು ಆ ಥರ ಎಲ್ಲ ಜಗಳ ಮಾಡಕ್ ಬಂದಿರ್ತಾನೆ, ಅವನ ಬಗ್ಗೆ ಫುಲ್ ಕಾಮ್ ಆಗಿ ಪ್ಯಾಷನೇಟ್ ಆಗಿ ಡೀಸೆಂಟ್ ಆಗಿ ಮಾತಾಡ್ತಿರ್ತಾನೆ. ಯಾಕಂದ್ರೆ ನಾವು ಅಷ್ಟು ಕೋಪ ಮಾಡಿಕೊಂಡು ಅದನ್ನ ರಶ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಶಾಂಕ್ಸ್ ಗೊತ್ತಿರುತ್ತೆ. ಮತ್ತೆ ಲೂಫಿಗೂ ಅವನು ಅದೇ ಪಾಠನೇ ಕಳಿಸ್ತಾನೆ, ರಶ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಕಾಮ್ ಆಗಿರ್ಬೇಕು, ನಮ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವ್ರ ಥಾಟ್ಸ್ ಅವ್ರಿಗೆ ನಮ್ಮ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬಾರ್ದು ಅಂತ ಶಾಂಕ್ಸ್ ಹೇಳ್ಕೊಟ್ಟಿರ್ತಾನೆ. ಮತ್ತೆ ಅದೇ ತರ ನಾವು ಅದು ಬೆಲಮಿ ಹತ್ರನೂ ನಾವು ಅದೇ ತರಾನೇ ನೋಡ್ತೀವಿ. ಯಾಕಂದ್ರೆ ಅವನಿಗೂ ಕೂಡ ಅವ್ನು ಫುಲ್ಲು ಶಾಂಕ್ಸ್ ಫುಲ್ಲು ಲೂಫಿ ಮತ್ತೆ ಝೋರೋಗೆಲ್ಲ ಹೊಡಿತಾ ಇದ್ರು ಅವ್ರಿಬ್ರು ತಲೆ ಕೆಡ್ಸ್ಕೊಳ್ದೆ ಏನು ಇಲ್ಲ ಅಂತ ಸುಮ್ನೆ ಬಾರಲ್ಲೂ ಅದೇ ತರ ಸೀನ್ ಮಾಡೋದು ರೆಪ್ಲಿಕೇಟ್ ಮಾಡೋದನ್ನ ನೋಡಿದೀವಿ. ಆದ್ರೆ ಇವಾಗ ಲೂಫಿ ಶಾಂಕ್ಸ್ ಬಗ್ಗೆ ಯಾರೇ ಕೆಟ್ಟದಾಗ ಮಾತಾಡಿದ್ರು ಅವ್ರ ಬಗ್ಗೆ ಹೋಗಿ ಎದುರು ಬೀಳ್ತಾ ಇದ್ದಾನೆ. ಅಷ್ಟು ಅದ್ರ ಪಾಠನ ನೆನೆಸ್ಕೊಳ್ತಿಲ್ಲ ಅಂತ ನಂಗೆ ಸ್ಟ್ಯಾನ್ಸ್ ಆಗ್ತದೆ. ಯಾಕಂದ್ರೆ
ಬೇರೆ ಬಗ್ಗೆ ಮಾತಾಡಿದ್ರು ಅದ್ಕೋತಾನೆ. ಆದ್ರೆ ಶಾಂಕ್ಸ್ ಗೊತ್ತಾಗುತ್ತೆ, ಅವ್ನ್ ಸಿಕ್ಕಾಬಿಟ್ಟೆ ರೋಲ್ ಮಾಡಲ್ ಮೆಂಟರ್ ತರ ನೋಡ್ತಾನೆ, ಅಷ್ಟು ಗಾಡ್ ಫಾದರ್ ತರ ನೋಡ್ತಾನೆ ಶಾಂಕ್ಸ್ ನ. ಆದ್ರೆ ಶಾಂಕ್ಸ್ ಬಗ್ಗೆ ಯಾರೇ ಕೆಟ್ಟದಾಗ ಮಾತಾಡಿದ್ರು ಲೂಫಿಗೆ ತಡ್ಕೊಳಕ್ಕಾಗಲ್ಲ. ಶಾಂಕ್ಸ್ ಬಗ್ಗೆ ಯಾರನ್ನ ಮಾತಾಡಿದ್ರೆ ಬುಟ್ಟ ಬಿಡ್ತಾನೆ, ವಾಪಸ್ ತಗೋ ಹೇಳಿದ್ನಿ ವಾಪಸ್ ತಗೋ ಅಂತ ಲೂಫಿ ಈ ತರ ಆಡ್ಬಿಡ್ತಾನೆ. ಸೊ ಆದ್ರೆ ಪಾಠ ಏನಿತ್ತು ಲೂಫಿಗೆ ಹೇಳ್ಕೊಟ್ಟಿದ್ದು ಅದು ಕ್ರೂಷಲ್ ಆಗುತ್ತೆ. ಅದನ್ನ ಮರ್ತು ಶಾಂಕ್ಸ್ ಬಗ್ಗೆ ಯಾರೇ ಕೆಟ್ಟದಾಗ ಮಾತಾಡಿದ್ರು ಲೂಫಿ ಬಿಡಲ್ಲ. ಮತ್ತೆ ಸ್ಕಾಪರ್ ಗಬನ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೈರುದ್ದೀನ್ ನೀವಿಬ್ರು ಬೇರೆ ಅಮ್ಮಂದ್ರಿಂದ ಹುಟ್ಟಿರ್ಬೋದು, ಆದ್ರೆ ನಿಮ್ಮಿಬ್ಬರಿಗೂ ಒಬ್ಬರೇ ಅಪ್ಪ ಹೆರಾಲ್ಡ್. ಅದಕ್ಕೋಸ್ಕರ ನಿನ್ಗಿಂತ ಒಳ್ಳೆ ವ್ಯಕ್ತಿ ಇರೋದಿಲ್ಲ ಈ ವಿಷಯನ ಕೇಳಿಸ್ಕೊಳ್ಳೋದಿಕ್ಕೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಹೈರುದ್ದೀನ್ ಬರ್ತಾನೆ, ಅವರೊಬ್ರನ್ನೆಲ್ಲ ನ್ಯೂ ಜೈಂಟ್ ವಾರಿಯರ್ ಪೈರೇಟ್ಸ್ನೆಲ್ಲ ಕಳಿಸ್ಬಿಟ್ಟು ಮತ್ತೆ ಬರ್ತಾನೆ. ಲೂಫಿ ಮತ್ತೆ ಇವಾಗ ಕೆಳಗಡೆ ಇರೋದು ಯಾರಪ್ಪ ಅಂದ್ರೆ ಮತ್ತೆ ಡಿವೈಡ್ ಆಗಿದೆ. ನ್ಯೂ ಜೈಂಟ್ ವಾರಿಯರ್ ಪೈರೇಟ್ಸ್ ಯಾರ್ಯಾರು, ಸ್ಟ್ಯಾನ್ಸನ್, ಗೋಲ್ಡ್ಬರ್ಗ್, ಸಾಂಜಿ ಮತ್ತೆ ಝೋರೋ, ಇವಿಷ್ಟು ಜನ ಮತ್ತೆ ರೋಡು, ಇವಿಷ್ಟು ಜನ ಲಿಫ್ಟ್ ಹತ್ಕೊಂಡು ಮೇಲೆ ಹೋಗ್ತಾ ಇದ್ದಾರೆ ಗಾಡ್ ಸೆನ್ಸ್ ಬಗ್ಗೆ ಹೊರಡೋಕೆ. ಮತ್ತೆ ಲೋಕಿ, ಗರ್ಡು, ಚಾಪರು, ಹೈರುದ್ದೀನು ಮತ್ತೆ ಲೂಫಿ ಮತ್ತೆ ಸ್ಕಾಪರ್ ಗಬಾನ್, ಇವರಿಷ್ಟು ಜನ ಇಲ್ಲಿ ಲೋಕಿನ ಬ್ಯಾಕ್ ಸ್ಟೋರಿ ಕೇಳೋದಿಕ್ಕೆ ಹಾಜರಾಗಿದ್ದಾರೆ. ಸೊ ಗೆಟ್ ರೆಡಿ ಟು ಗೆಟ್ ಎ ಲೋಕಿಸ್ ಬ್ಯಾಕ್ ಸ್ಟೋರಿ ಗೈಸ್. ಇದನ್ನ ಕೇಳ್ತಾನೆ ಹೈರುದ್ದೀನ್ ಹೇಳ್ತಾನೆ, ಓಕೆ ಲೋಕಿ ನಿನಗೆ 3 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಆ ದಿನ ಏನಾಯ್ತು ನನಗೆ ಎಕ್ಸ್ಪ್ಲೇನ್ ಮಾಡು. ನೀನು ನಮ್ಮ ದೇವರ ಮೇಲೆ ನೀನ್ ನಿಜವಾದ ವಾರಿಯರ್ ಆಗಿದ್ರೆ, ಎಲ್ಬಾಫ್ನ ನಿಜವಾದ ವಾರಿಯರ್ ಆಗಿದ್ರೆ ನಮ್ಮ ದೇವರು ಥಾರ್ ಮೇಲೆ ಆಣೆ ಮಾಡಿ ಒಪ್ಕೋ, ಅವತ್ತೇನಾಯ್ತು ಅಂತ ನಿಜ ಹೇಳು 3 ನಿಮಿಷದಲ್ಲಿ ಅಂತ ಹೇಳ್ತಾನೆ. ಥಾರ್ ಬಗ್ಗೆ ಎಲ್ಲ ಮೆನ್ಷನ್ ಮಾಡಲ್ಲ, ಗಾಡ್ ಎಲ್ಬಾಫ್ನ ಗಾಡ್ಸ್ ಬಗ್ಗೆ ಆಣೆ ಮಾಡಿ ಹೇಳು ಅಂತ ಹೇಳ್ತಾನೆ. ಎಲ್ಬಾಫ್ ಗಾಡ್ ಯಾರು, ವೈಕಿಂಗ್ಸ್ ಮತ್ತೆ ಅದರಲ್ಲೇ ಇರೋದಲ್ಲ, ಅದಕ್ಕೋಸ್ಕರ ಹೇಳಿದ್ ನಾನು ಥಾರ್, ಲೋಕಿ ಆ ತರ ಹೇಳ್ತಾನೆ. ಸರಿನಾ, ನೆಕ್ಸ್ಟ್ ಆದ್ಮೇಲೆ ಲೋಕಿ ಹೇಳ್ತಾನೆ, ನೀನ್ ತುಂಬಾ ಕ್ರೂಯಲ್ ಅಣ್ಣ, ಆವತ್ತಿನ ದಿನ ಮತ್ತೆ ನೀನ್ ನನ್ನ ನೆನ್ಸ್ಕೋ ಅಂತ ಹೇಳ್ತೀಯಲ್ಲ, ಯಪ್ಪ ಆ ದಿನ ಮತ್ತೆ ನನ್ಗೆ ನೆನ್ಸ್ಕೊಳಕ್ಕೆ ಆಗ್ತಾ ಇಲ್ಲ. ಅವತ್ತು ಒಂದು ತುಂಬಾ ಕೆಟ್ಟ ದಿನ. ಅವತ್ತು ಮೇಲ್ ನೋಡ್ತಾ ಇದ್ದೆ, ಆಕಾಶ ಬೆಳ್ಳಗೆ ಹೊಳಿತಾ ಇತ್ತು, ಹಕ್ಕಿಗಳು ಚಿಲಿಪಿಲಿ ಅಂತ ಇತ್ತು, ಅಮ್ಮ ಒಳ್ಳೆ ಅಡುಗೆ ಮಾಡಿದ್ರು. ಈ ತರ ಹೇಳೋದಕ್ಕೆ ಶುರು ಮಾಡ್ತಾರೆ. ಲೋಕಿ ಸ್ಪೀಡ್ ಅಪ್ ಮಾಡು, ನಿನಗೆ ಕೊಟ್ಟಿರೋದು ಬರೀ 3 ನಿಮಿಷ ಅಷ್ಟೇ, 3 ನಿಮಿಷದಲ್ಲಿ ಅದೇ ಬೇಡ. ಅವತ್ತು ತುಂಬಾ ಸನ್ನಿಯಾಗಿತ್ತು, ಗಾಳಿ ತಣ್ಣಗೆ ಬೀಸ್ತಾ ಇತ್ತು, ಅಮ್ಮ ಒಳ್ಳೆ ಅಡುಗೆ ಮಾಡಿದ್ರು, ಊಟ ತುಂಬಾ ರುಚಿಯಾಗಿತ್ತು. ಈ ತರ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಲೋಕಿ ಯು ಡೋಂಟ್ ಹ್ಯಾವ್ ಟೈಮ್, ಓನ್ಲಿ 3 ಮಿನಿಟ್ಸ್. 3 ಮಿನಿಟ್ಸ್ ಅಲ್ಲಿ ಅವತ್ತು ಏನಾಯ್ತು ಅಂತ ಬೇಗ ಹೇಳೋ ಅಂತ ಹೇಳ್ಬೇಕಷ್ಟೇ ಯಾರಾದ್ರು, ಸರಿನಾ? ಮತ್ತೆ ನಾವಿವಾಗ ಗಾಯ್ಸ್ 14 ವರ್ಷ ಹಿಂದೆ ಶಿಫ್ಟ್ ಆಗ್ತೀವಿ. ಎಸ್, 14 ವರ್ಷ ವನವಾಸ, 14 ವರ್ಷ ಏನಾಯ್ತು ಅಂತ ನಾವು ಹಿಂದಕ್ಕೆ ಹೋಗಿ ಶಿಫ್ಟ್ ಆಗ್ತೀವಿ. 14 ವರ್ಷದಿಂದ ಏನೇನಾಗಿತ್ತಪ್ಪ ಅಂದ್ರೆ ಅಬ್ಸಲ್ಯೂಟ್ಲಿ ಲೋಕಿ ಮತ್ತೆ ಹೆರಾಲ್ಡ್ ಎಲ್ಲ ಬದುಕಿದ್ರು. ಮತ್ತೆ ಕ್ಯಾಸಲ್ ಎಲ್ಲ ಏನು ಹಾಳಾಗಿತ್ತು, ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡ್ದಂಗೆ ಅದ ತರ ಏನಿರಲಿಲ್ಲ. ಕ್ಯಾಸಲ್ ಎಲ್ಲ ಸಖತ್ತಾಗೆ ಇತ್ತು. ಮತ್ತೆ ಹೆರಾಲ್ಡ್ ಒಬ್ಬ ಒಳ್ಳೆ ಕಿಂಗ್ ಆಗಿದ್ದ. ಮತ್ತೆ 14 ವರ್ಷದಿಂದನೇ ಬಾನಿನ ಅಮ್ಮ ಜಿನ್ನಿ ಕೂಡ ಕಿಡ್ನಾಪ್ ಆಗಿದ್ದು. ಇದು ಸುಮ್ಮನೆ ಇರಲಿ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ರೀಸೆಂಟ್ ಆಗಿ ಎಲ್ಲ ಬಂತಲ್ಲ, ಅದಕ್ಕೋಸ್ಕರ ನಿಮ್ಗೆಲ್ಲ ನೆನಪಿರ್ಲಿ ಅಂತ. ಬಾನಿನ ಅಮ್ಮ ಕೂಡ ಜಿನ್ನಿ 14 ವರ್ಷದಿಂದನೇ ಕಿಡ್ನಾಪ್ ಆಗಿತ್ತು. ಸೊ ಈ 14 ವರ್ಷದಿಂದ ಮೋಸ್ಟ್ಲಿ ಮೌಂಟೇನ್ ಬಿಯರ್ಡ್ ಯಾರನ್ನ ವಯಸ್ಸು ಇವಾಗ ಅವನಿಗೆ 408 ವರ್ಷ, ಅದಕ್ಕೆ 14 ವರ್ಷ ಅಂದ್ರೆ 390 ಚಿಲ್ಲರೆ ವರ್ಷ ಇರುತ್ತೆ, 394 ವರ್ಷ ಇರುತ್ತೆ ಮೌಂಟೇನ್ ಬಿಯರ್ಡ್ ಯಾರಲ್ನ ವಯಸ್ಸು. ಅವನು ಸಿಕ್ಕಾಬಟ್ಟೆ ಆದ್ರೂ ಸ್ಟಿಲ್ ಯಂಗ್ ಆಗಿರ್ತಾನೆ ಅವನು, ಮೌಂಟೇನ್ ಬಿಯರ್ಡ್ ಯಾರಲ್. ಇವಾಗ 14 ವರ್ಷದಿಂದ ಕ್ಯಾಸಲ್ ಅಲ್ಲಿ ಶಿಫ್ಟ್ ಆಗ್ತೀವಿ. ಕ್ಯಾಸಲ್ ಅಲ್ಲಿ ಮೇಲಿಂದ ಆಕಾಶದಿಂದ ಲೋಕಿ ಠೊಬ್ ಅಂತ ಕ್ಯಾಸಲ್ ಮುಂದೆ ಮೆಟ್ಟ ಹತ್ರ ಬೀಳ್ತಾನೆ. ಅದನ್ನ ಲೋಕಿ ನೋಡ್ಬಿಟ್ಟು ಎಲ್ಲ ಗಾರ್ಡ್ಸ್ ಎಲ್ಲ, ಓ ದ ಪ್ರಿನ್ಸ್, ನಮ್ಮ ಯುವರಾಜ ಲೋಕಿ ಬಂದ್ಬಿಟ್ರು ಅಂತ ಎಲ್ಲ ಅನೌನ್ಸ್ ಮಾಡಿ ಹಾರ್ ನೋಡಿರಿ ಅಂತ ಎಲ್ಲರೂ ಫುಲ್ ಹೇಳ್ತಾನೆ. ಎಲ್ಲರೂ ಬಂದ್ಬಿಟ್ರು ಲೋಕಿ. ಮತ್ತೆ ಇದೇ ಟೈಮಲ್ಲೇ
ಮೌಂಟೇನ್ ಬಿಯರ್ಡ್ ಯಾರಲ್ ಕೂಡ ಕ್ಯಾಸಲ್ಗೆ ಬಂದಿದ್ದಾರೆ ಅಂತ ಹೇಳ್ತಾನೆ. ಸೊ ಕ್ಯಾಸಲ್ಗೆ ಮೌಂಟೇನ್ ಬಿಯರ್ಡ್ ಯಾರಲ್ ಮತ್ತೆ ಲೋಕಿ ಇಬ್ರು ಕರ್ಸ್ಕೊಂಡಿರೋದು ಹೆರಾಲ್ಡ್, ಕಿಂಗ್ ಹೆರಾಲ್ಡ್ ಇಬ್ರು ಕರ್ಸ್ಕೊಂಡಿದ್ದಾರೆ. ಕಿಂಗ್ ಹೆರಾಲ್ಡ್ ಕರ್ಸ್ಕೊಂಡಿರೋದು ನೋಡಿ. ಮತ್ತೆ ಇಲ್ಲಿ ನೋಟಿಸ್ ಮಾಡ್ಬೇಕಿರೋದೇನಪ್ಪ ಅಂದ್ರೆ ಲೋಕಿನ ಹಾರ್ನ್ಸ್ ಇಲ್ಲೇ ಇದೆ, ಮತ್ತೆ ಲೋಕಿ ಯೂಸ್ ಮಾಡ್ತಿರೋ ಹ್ಯಾಮರ್ ಏನಿದೆ ಅದು ಅವನ ಹ್ಯಾಮರ್ ಗಿಂತ ಡಿಫ್ರೆಂಟ್ ಆಗಿ ಇದೆ. ರಾಗ್ನಿಯರ್ ಅವನ ಹ್ಯಾಮರ್ ಏನ್ ಯೂಸ್ ಮಾಡಿ ಸ್ಟ್ರೈಕ್ ಮಾಡಿದ್ದ ಮರಕ್ಕೆ, ಆ ಮರಕ್ಕೆ ಯೂಸ್ ಮಾಡಿದಂತ ಹ್ಯಾಮರ್ ಗಿಂತ ಇದು ಡಿಫ್ರೆಂಟ್ ಆಗಿದೆ, ಬೇರೆ ತರನೇ ಇದೆ. ಯಾಕಂದ್ರೆ ಇದಕ್ಕೆಲ್ಲ ಗೋಲ್ಡ್ ಪ್ಲೇಟ್ಸ್ ಒಂಥರ ರೌಂಡ್ ಶೇಪ್ ತರ ಎಲ್ಲ ಸಗದಾಗಿದೆ. ಒಟ್ಟಾಗಿ ಇದೇ ಬೇರೆ ಹ್ಯಾಮರ್, ಅದೇ ಬೇರೆ ಹ್ಯಾಮರ್. ನೋಟಿಸ್ ಮಾಡ್ಬೇಕು ಸರಿನಾ, ಬೇರೆ ಹ್ಯಾಮರ್ ಆಗಿದೆ. ಮತ್ತೆ ಲೋಕಿ ಕೇಳ್ತಾನೆ, ಓ ಹೈರು ಮೌಂಟೇನ್ ಬಿಯರ್ಡ್ ಯಾರು ಕೇಳ್ತಾರೆ, ಓ ಕಿಂಗ್ ಹೆರಾಲ್ಡ್ ನಿನ್ನೂ ಸಮನ್ ಮಾಡಿ ಕರ್ಸ್ಕೊಂಡಿದಾರಾ ಅಂತ. ಅದಕ್ಕೆ ಲೋಕಿ ಹೇಳ್ತಾನೆ, ಆಫ್ಟರ್ ಆಲ್ ಹೌದು, ಯಾಕಂದ್ರೆ ಇದು ನನ್ ಮನೆ, ನಾನೇ ಇಲ್ಲಿನ ಪ್ರಿನ್ಸು, ಅದಕ್ಕೋಸ್ಕರ ನಾನು ಬರಲೇಬೇಕಲ್ಲ ಅಂತ ಹೇಳ್ತಾನೆ. ಸೊ ಮತ್ತೆ ಗಾರ್ಡ್ ಹೇಳ್ತಾನೆ, ಕಿಂಗು ಅವರ ಚೇಂಬರ್ ಅಲ್ಲಿ ಇದಾರೆ, ಆಡಿಯನ್ಸ್ ಚೇಂಬರ್ ಅಲ್ಲಿ ಇದಾರೆ, ಅಲ್ಲೇ ಹೋಗ್ಬೋದು ನೀವು ಅಂತ ಹೇಳ್ತಾನೆ. ಅಂತ ಹೇಳ್ಬಿಟ್ಟು ಎಲ್ಲಾರು ಇಬ್ರು ಅಲ್ಲೇ ಕಿಂಗ್ಸ್ ಚೇಂಬರ್ ಹತ್ರ ವಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅವನು ಹೇಳ್ತಾನೆ ಲೋಕಿ, ಈ ಓಲ್ಡ್ ಮ್ಯಾನ್ಗೆ ನಮ್ಮಿಂದ ಏನ್ ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಲೋಕಿ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ಇವನು ಗೌರ್ಮೆಂಟ್ ಡಾಗ್ ಆಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಸೊ ಹ್ಯಾರಾಲ್ಡ್ ಈಗಾಗ್ಲೇ ಗೌರ್ಮೆಂಟ್ ಜೊತೆಗೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ನಾವೇನ್ ಅನ್ಕೋತಾ ಇದ್ವಿ, ಎಲ್ಲ ಗೌರ್ಮೆಂಟ್ ಮೆಂಬರ್ಸು, ಗಾಡ್ಸ್ ನೈಟ್ಸು ಎಲ್ಲರೂ ಮೆನ್ಷನ್ ಮಾಡ್ತಾ ಇದ್ರು ಹೆರಾಲ್ಡ್ ನ. ಸೊ ಹೆರಾಲ್ಡ್ಗೂ ಮತ್ತೆ ಗೌರ್ಮೆಂಟ್ಗೂ ಆಬ್ವಿಯಸ್ಲಿ ಕನೆಕ್ಷನ್ ಇದೆ. ಅವನು ಗೌರ್ಮೆಂಟ್ ಹೇಳ್ದಂಗೆ ಕೇಳ್ತಾ ಇದ್ದಾನೆ. ಈಗ ಆಲ್ರೆಡಿ ಅವ್ರದ್ದು ರಿಲೇಶನ್ಶಿಪ್ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಅವರಿಂದ ಏನಾರ ಹೆಲ್ಪ್ ಸಹ ತಗೋತಾ ಇರ್ಬೋದು. ಸರಿನಾ, ಇಷ್ಟೆಲ್ಲ ಆದ್ಮೇಲೆ ಗೌರ್ಮೆಂಟ್ ಬಗ್ಗೆ ಮೆನ್ಷನ್ ಮಾಡಿದ ತಕ್ಷಣ ಮೌಂಟೇನ್ ಬಿಯರ್ಡ್ ಯಾರು ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಏನಪ್ಪಾ ಅಂದ್ರೆ, ಹೌದು ಇಷ್ಟೆಲ್ಲ ಆಗ್ತಾ ಇರೋದು ಮತ್ತೆ ಈ ಎಲ್ಬಾಫ್ ಎಲ್ಲ ವಿಚಿತ್ರಗೆಲ್ಲ ನಡೀತಾ ಇದೆ, ನಾವೆಲ್ಲ ವಾರಿಯರ್ಸ್ ಆಗ್ಬೇಕಿತ್ತು. ಆದ್ರೆ ಈ ಜನರೇಷನ್ ಇಂದ ನಿಮ್ಮಪ್ಪ ಕಿಂಗ್ ಹೆರಾಲ್ಡ್ ಎಲ್ಲಾನು ಪೀಸ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟಿದ್ದಾನೆ. ಎಲ್ಲ ವಾರಿಯರ್ಸ್ ಆಗಿ ಯಾರು ವರ್ಕೆ ಮಾಡ್ತಾ ಇಲ್ಲ. ನಿಮ್ದೇ ಲಾಸ್ಟ್ ಜನರೇಷನ್, ನೀವೇ ವಾರಿಯರ್ಸ್ ಆಗಿರೋದು. ನೆಕ್ಸ್ಟ್ ಜನರೇಷನ್ ಎಲ್ಲ ನನ್ನ ಗ್ರೇಟ್ 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 ಗ್ರ್ಯಾಂಡ್ ಚೈಲ್ಡ್ ಎಲ್ಲ ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ಎಲ್ಲ ನಮ್ಗೆಲ್ಲ ವಾರಿಯರ್ಸ್ ಎಲ್ಲ ಏನು ಬೇಡ, ನಮ್ಗೆಲ್ಲ ಪೀಸ್ ಬೇಕು, ನಾವೆಲ್ಲ ನಾರ್ಮಲ್ ಆಗಿ ನೆಮ್ಮದಿಯಾಗಿರ್ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ. ಈ ತರ ವಾರ್ಸ್ ಮತ್ತೆ ಎಲ್ಲ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲೇ ನಮ್ಗೆ ಯೋಚನೆ ಮಾಡ್ಬೇಕಾಗಿರೋದು ಮೋಸ್ಟ್ಲಿ ಮೌಂಟೇನ್ ಬಿಯರ್ಡ್ ಯಾರಲ್ಲೇ ವಿಲ್ಲನ್ ಇರಬಹುದಾ ಅಂತ. ಯಾಕಂದ್ರೆ ಅವ್ನು ಇಲ್ಲಿ ಮೆನ್ಷನ್ ಮಾಡಿರ್ತಾನೆ, ಈ ತರ ಎಲ್ಲ ಮಕ್ಕಳೆಲ್ಲ ಜನರೇಷನ್ ಎಲ್ಲ ಟರ್ನ್ ಆಗ್ತಾ ಇರೋದು, ನಿಮ್ದೇ ಲಾಸ್ಟ್ ಜನರೇಷನ್, ಈ ತರ ಎಲ್ಲ ಹೇಳ್ತಾ ಇರೋದ್ರಿಂದ ಮೋಸ್ಟ್ಲಿ ಇವನು ವಿಲ್ಲನ್ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಅನಿಸುತ್ತೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಸರಿನಾ, ಇದು ಮಾತ್ರ ಕ್ರೇಜಿ ಆಗಿರುತ್ತೆ. ಇದೆಲ್ಲ ಅನ್ಕೊಂಡು ನೆಕ್ಸ್ಟ್ ಅವರು ಚೇಂಬರ್ ರೂಮ್ ಹತ್ರ ಬರ್ತಾರೆ. ಚೇಂಬರ್ ರೂಮ್ ಹತ್ರ ಬಂದಾದ್ಮೇಲೆ ಅಲ್ಲಿ ಗಾರ್ಡ್ ಇಬ್ರು ನೋಡ್ಬಿಟ್ಟು ಖುಷಿ ಆಗ್ತಾನೆ. ಓ ವೆಲ್ಕಮ್ ಮೌಂಟೇನ್ ಬಿಯರ್ಡ್ ಯಾರಲ್ ಮತ್ತೆ ನಮ್ಮ ಯುವರಾಜ ಲೋಕಿ, ನಿಮ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಇಟ್ಸ್ ಮೈ ಪ್ಲೆಷರ್ ಅಂತ ಹೇಳ್ತಾನೆ. ಆಮೇಲೆ ಲೋಕಿ ಆಫ್ ಕೋರ್ಸ್ ಹೌದು ಹೌದು ಅಂತ ಅನ್ಬಿಟ್ಟು ನೆಕ್ಸ್ಟ್ ಹೇಳ್ತಾನೆ. ಆ ಗಾರ್ಡ್ ಹೇಳ್ತಾನೆ, ಇರಿ ನಾನು ಕಿಂಗ್ ಹತ್ರ ಹೋಗ್ಬಿಟ್ಟು ನೀವಿಬ್ರು ಬಂದಿದ್ದೀರಾ, ವಿಷಯನ ತಿಳಿಸ್ಬಿಟ್ಟು ನೀವಿಬ್ರು ಒಳಗಡೆ ಹೋಗ್ಬೋದಲ್ವಾ, ಕೇಳ್ಕೊಂಬರಕ್ ಹೋಗ್ತೀನಿ ಅಂತ ಅವನು ಡೋರ್ ಇನ್ನೇನ್ ಹತ್ರ ಹೋಗ್ತಾ ಇರ್ತಾನೆ. ಆವಾಗ ಲೋಕಿ ಆ ಗಾರ್ಡ್ನ, ನಮ್ಮಿಬ್ಬರನ್ನು ಅವರೇ ಕಳಿಸ್ಕೊಂಡಿರೋದು, ಇವಾಗ ಮತ್ತೆ ಕೆಳಗ್ ಬೇರೆ ಹೋಗ್ತೀಯಾ ಅನ್ಬಿಟ್ಟು ಆ ಡೋರ್ ಸಮೇತ ಅವನ್ ಮುಖದ ಮೇಲೆ ಕಾಲಿಕ್ಕಿ ಆ ಡೋರ್ ಸಮೇತ ಒದ್ದು ಬಿಡ್ತಾನೆ. ಲಿಟ್ರಲಿ ಒದ್ದು ಬಿಡ್ತಾನೆ. ಆ ಜೈಂಟ್ಗೆ ಚಾರ್ಸ್ ಒದ್ದಿ ಆ ಡೋರ್ ಓಪನ್ ಆಗೋ ತರ ಮಾಡ್ತಾನೆ. ಮತ್ತೆ ಓಪನ್ ಆಗ್ಬಿಟ್ಟು ಓಪನ್ ಯು ಇಡಿಯಟ್ ಅಂತ ಒದ್ಬಿಟ್ಟು ಒಳಗಡೆ ಇಬ್ರು ಹೋಗ್ತಾರೆ. ಮೌಂಟೇನ್ ಬಿಯರ್ಡ್ ಯಾರಲ್ ಮತ್ತೆ ಲೋಕಿ ಇಬ್ರು ಒಳಗಡೆ ಡೋರ್ನ ಸ್ಮ್ಯಾಶ್ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ. ಅಲ್ಲಿ ನಡೆದ ವಿಷಯ ನೋಡಿ ಇಬ್ರಿಗೂ ಶಾಕ್ ಆಗಿದೆ. ನಮಗೂ ಶಾಕ್ ಆಗಿದೆ, ನನಗಂತೂ ಹೆವಿ ಶಾಕ್ ಆಗಿದೆ. ಯಾಕಪ್ಪ ಅಂದ್ರೆ ಕಿಂಗ್ ಹೆರಾಲ್ಡ್ ನ ಗಾರ್ಡ್ಸ್ ಎಲ್ಲ ಸೇರ್ಕೊಂಡು ಸುತ್ತ ಅವನ್ ಕಿಂಗ್ ಹೆರಾಲ್ಡ್ ಸುತ್ತಾನ ಸರ್ಕಲ್ ಆಗಿ ನಿಂತ್ಕೊಂಡು ಅವರೆಲ್ಲರೂ ಈ ವೈಟ್ ಬಿಯರ್ಡ್ ನ ದೊಡ್ಡ ಕತ್ತಿ ಇದೆಯಲ್ಲ, ಆ ಕತ್ತಿ ತರ ವಿಷ ಇಟ್ಕೊಂಡು ಎಲ್ಲ ಕಿಂಗ್ ಹೆರಾಲ್ಡ್ ಗೆ ಸ್ಟ್ಯಾಬ್ ಮಾಡ್ಬಿಟ್ಟಿದ್ದಾರೆ. ಮೈ ಗಾಡ್, ಎಲ್ಲರೂ ಲೋಕಿ ಸಾಯಿಸಿದ್ದು ಅನ್ಕೊಟ್ರಲ್ಲಪ್ಪ. ನೋ, ಕಿಂಗ್ ಹೆರಾಲ್ಡ್ ನೋಡೋದಿಕ್ ಮಾತ್ರ ಅವ್ರಿಗೂ ಹಾರ್ನ್ಸ್ ಎಲ್ಲ ಇದೆ. ಮತ್ತೆ ಮೋಸ್ಟ್ಲಿ ಕಿಂಗ್ ಹೆರಾಲ್ಡ್ ಡಾಮಿ ರಿವರ್ಸಿ ಆಗಿರ್ಬೋದು. ಓ ಮೈ ಗಾಡ್, ಕಿಂಗ್ ಹೆರಾಲ್ಡ್ ನ ಎಲ್ಲಾರು ಸ್ಟ್ಯಾಬ್ ಮಾಡ್ಬಿಟ್ಟಿದ್ದಾರೆ. ಸುತ್ತ ಸರ್ಕಲ್ ಆಗ್ಬಿಟ್ಟು ಎಲ್ಲಾ ಗಾಡ್ಸ್ ತೆಗ್ಬಿಟ್ಟು ಎಲ್ಲಾರು ಚುಚ್ತಾ ಇದಾರೆ, ಎಲ್ಲಾರು ಬೈತಾ ಇದಾರೆ.
ಏ ಮೌಂಟೇನ್ ಬಿಯರ್ಡ್ ಯಾರೋಲ್ಡ್ ಹೆರಾಲ್ಡ್ ಅಂತ ಎಲ್ಲ ಅವನ ರಿಯಾಕ್ಷನ್ ನಂಗೆ. ಮತ್ತೆ ವಾಟ್ ದ ಹೆಲ್ ಆರ್ ಯು ಡೂಯಿಂಗ್ ಅಂತ ಲೋಕಿ ರಿಯಾಕ್ಷನ್ ಕೊಡ್ತಾ ಇದ್ದಾನೆ. ಒಟ್ನಲ್ಲಿ ಕಿಂಗ್ ಹೆರಾಲ್ಡ್ ಮಾತ್ರ ಅವ್ನು ಡೋಮಿನಿವರ್ಸ್ ಆಗಿ ಟರ್ನ್ ಆಗಿದ್ದಾನೆ. ಅದಕ್ಕೋಸ್ಕರ ಗಾರ್ಡ್ಸ್ ಎಲ್ಲ ಅವನ್ನ ಚುಚ್ಚಿ ಸಾಯ್ತಾ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಅನಿಸ್ತಾ ಕೆಳಗೆ ಮಾಡಿಸಿ. ಆದ್ರೆ ಗಾರ್ಡ್ಸ್ ಯಾರು ಡೋಮಿನಿವರ್ಸ್ ಆಗಿ ಅನ್ನಿಸ್ತಾ ಇಲ್ಲ. ಮೋಸ್ಟ್ಲಿ ಅಲ್ಲೆಲ್ಲ ಕೆಳಗಡೆ ಎಲ್ಲ ಒಂಥರ ಏನೋ ಸಮನ್ ಆಗಿರೋ ತರ ಅನ್ನಿಸ್ತಾ ಇದೆ. ಯಾಕಂದ್ರೆ ನಮ್ಗೆ ಮುಂಚೆನೆ ಗೊತ್ತು ಆ ಗ್ರೌಂಡ್ ಅಲ್ಲಿ ಮುಂಚೆನೆ ಸಮನಿಂಗ್ ಮಾರ್ಕರ್ ಇದೆ ಅಂತ. ಅದು ಎಲ್ಲಿ? ಕ್ಯಾಸಲ್ ಒಳಗಡೆ ಥ್ರೋನ್ ರೂಮ್ ಅಲ್ಲಿ ಆಗಿರೋದಿದ ವಿಷಯ, ಸರಿನಾ? ಇಷ್ಟು ವಿಷಯ ನಡೀತಾ ಇರ್ಬೇಕಾದ್ರೆ ಸೀನ್ ಶಿಫ್ಟ್ ಆಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ಆ ಕ್ಯಾಸಲ್ ನ ಡೋರ್ ನ ಯಾರೋ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಒಳಗಡೆ ಇರೋ ಎಲ್ಲ ಗಾರ್ಡ್ಸ್ ಒಳಗಡೆನೆ ತಗಲಾಕೊಂಡಿದ್ದಾರೆ. ಯಾರು ಆಚೆ ಹೋಗಕ್ ಆಗ್ತಾ ಇಲ್ಲ. ಮತ್ತೆ ಯಾರೋ ಒಬ್ಬ ಮಿಸ್ಟೀರಿಯಸ್ ವ್ಯಕ್ತಿ ಕಾಣಿಸ್ಕೊಂಡಿದ್ದಾನಲ್ಲಿ, ಸಿಲ್ವರ್ ಬೆಟಲ್ ಕಾಣಿಸ್ಕೊಂಡಿದ್ದಾನೆ. ಮಿಸ್ಟೀರಿಯಸ್ ವ್ಯಕ್ತಿ ಅವನು ಎಲ್ಲಾರನ್ನು ಸಾಯಿಸ್ತಾ ಇದ್ದಾನೆ. ಆದ್ರೆ ನೋಡೋದಕ್ಕೆ ಲೋಕಿ ತರ ಇಲ್ಲ. ಮೈನ್ ಪಾಯಿಂಟ್, ನೋಡೋದಕ್ಕೆ ಲೋಕಿ ತರ ಇಲ್ಲ. ಅವನೇನೆ ಮತ್ತೆ ಅವಾಗ್ಲೇ ಮೌಂಟೇನ್ ಬಿಯರ್ಡ್ ಯಾರಲ್ಲಿ ತಲೆಗೆ ಕತ್ತಿ ಹಾಕೋದು, ತಲೆಗೆ ಕತ್ತಿ ಸ್ಟ್ಯಾಪ್ ಮಾಡೋದು. ಮತ್ತೆ ಅವನು ಆ ಮಿಸ್ಟೀರಿಯಸ್ ವ್ಯಕ್ತಿ ಟ್ರೆಷರ್ ರೂಮ್ ಹೋಗಿ ಟ್ರೆಷರ್ ರೂಮ್ ನಲ್ಲಿರುವಂತ ಬೀಗನ ಒಡೆದು ಎಲ್ಬಾಫ್ ಅಲ್ಲಿ ಕಾಯ್ಕೊಳ್ತಾ ಬಂದಿರುವಂತ ಲೆಜೆಂಡರಿ ಡೆವಿಲ್ ಫ್ರೂಟ್ ನ ಕಳ್ತನ ಮಾಡ್ತಾನೆ. ಇಷ್ಟು ನಡೆಯೋದು ಅವತ್ತು ಎಲ್ಬಾಫ್ ಥ್ರೋನ್ ರೂಮ್ ಅಲ್ಲಿ ಮತ್ತೆ ಕ್ಯಾಸಲ್ ಅಲ್ಲಿ. ಆ ಮಿಸ್ಟೀರಿಯಸ್ ವ್ಯಕ್ತಿ ಯಾರು ಗೊತ್ತಿಲ್ಲ. ಕಿಂಗ್ ಹೆರಾಲ್ಡ್ ನ ಯಾಕೆ ಸಾಯಿಸಿದ್ದು ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಅನ್ಆನ್ಸರ್ಡ್ ಕ್ವಶನ್ಸ್ ಇದೆ, ಕ್ರೇಜಿ ಆಗಿದೆ. ಇಷ್ಟೆಲ್ಲ ಆಗ್ತಿದಂಗೆ ಸೀನ್ ಶಿಫ್ಟ್ ಆಗುತ್ತೆ. ಸೀನ್ ಶಿಫ್ಟ್ ಆಗಿ ನಾವು ರಿಪ್ಲಿನ ಹೌಸ್ ರಿಪ್ಲಿ ಮತ್ತೆ ಸ್ಕಾಪರ್ ಗಬ್ಬನ್ ನ ಹೌಸ್ 14 ವರ್ಷದಿಂದ ಅಲ್ಲೇ ಇದೀವಿ ನಾವು. 14 ವರ್ಷದಿಂದನೇ ರಿಪ್ಲಿ ಮತ್ತೆ ಸ್ಕಾಪರ್ ಗಬ್ಬನ್ ನ ಹೌಸ್ ಬರ್ತೀವಿ ಎಲ್ಬಾಫ್ ಅಲ್ಲಿ. ಅಲ್ಲಿ ಸೆಂಟ್ರಲ್ ಅಲ್ಲಿ ಗಬಾನ್ಸ್ ಹೌಸ್ ಅಲ್ಲಿ ನಾವು ಸ್ಕಾಪರ್ ಗಬಾನ್ ಮತ್ತೆ ಶ್ಯಾಂಕ್ಸ್ ಇಬ್ರು ಬಾತ್ ಟಬ್ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ, ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಸ್ಕಾಪರ್ ಗಬಾನ್ ಮೆನ್ಷನ್ ಮಾಡಿ ಮಾತಾಡಕ್ ಶುರು ಮಾಡ್ತಾರೆ. ಏನಪ್ಪಾ ಅಂದ್ರೆ, ನಾವಿಬ್ರು ಈ ತರ ಬಾತ್ ಟಬ್ ಅಲ್ಲ ಹಾಟ್ ಸ್ಪ್ರಿಂಗ್ ಅಲ್ಲಿ ಕುತ್ಕೊಂಡು ಸಿಕ್ಕಾಬಟ್ಟೆ ವರ್ಷನೇ ಆಯ್ತು. ನನ್ಗನ್ಸುತ್ತೆ ಏನೊಂದು 3-3.5 ವರ್ಷ ಇರ್ಬಹುದಾ ಶ್ಯಾಂಕ್ಸ್ ಅಂತ ಕೇಳ್ತಾರೆ ಸ್ಕಾಪರ್ ಗಬ್ಬಾನು. ಅದಕ್ಕೆ ಶ್ಯಾಂಕ್ಸ್ ರಿಪ್ಲೈ ಮಾಡ್ತಾನೆ, ಎಲ್ಲಿದ್ಯಾ ನೀನು? ನಮ್ಮ ಕ್ಯಾಪ್ಟನ್ ತೀರ್ಕೊಂಡು 10 ವರ್ಷ ಆಯ್ತು. 10 ವರ್ಷದಿಂದ ನಾವು ಸ್ನಾನ ಮಾಡಿದ್ವಿ ತರ ಅಂತ ಹೇಳ್ತಾನೆ. ಟೈಮ್ ಡೈಲೇಷನ್ ಎಲ್ಬಾಫ್ ಅಲ್ಲಿ ಟೈಮ್ ಡೈಲೇಷನ್ ಇತ್ತು. ಎಲ್ಬಾಫ್ ಅಲ್ಲಿ ಜಾಸ್ತಿ ಹೊತ್ತಿರ್ಬೇಡಿ ಅಂತ ಮೆಸೇಜ್ ಕೊಟ್ಟಿದ್ರು, ನಮ್ಗೆ ಜ್ಞಾಪಕ ಇದ್ಯಾ? ಅದೇ ಮೆಸೇಜ್ ಇದು. ಸೊ ಯಾವ ತರಪ್ಪ ವರ್ಕ್ ಆಗುತ್ತೆ ಅಂದ್ರೆ, ಎಲ್ಬಾಫ್ ಅಲ್ಲಿರೋ ಜೈಂಟ್ಸ್ ಅಂದ್ರೆ ಜೈಂಟ್ಸ್ ನಾರ್ಮಲ್ ಆಗಿ ಹ್ಯೂಮನ್ಸ್ ಗಿಂತ 3 times ಜಾಸ್ತಿ ಹೊತ್ತು ಬದುಕ್ತಾರೆ. ಯಾವ್ದಪ್ಪ ಅಂದ್ರೆ ಇವಾಗ ಮೌಂಟೇನ್ ಬಿಯರ್ಡ್ ಯಾರಲ್ಗೆ ಇವಾಗ 408 ವರ್ಷ ಅಲ್ವಾ? ಆದ್ರೆ ಇವಾಗ ಅದನ್ನ 3 times ಆಗಿ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ ನಮ್ಗೆ? ಒಂದು 100-150 ಆಗ್ಬೋದಾ? 150 ಆಗಲ್ಲ, ಇನ್ನು ಕಮ್ಮಿ ಆಗುತ್ತೆ. 120 ವರ್ಷ ಅನ್ಸುತ್ತೆ ಮೌಂಟೇನ್ ಬಿಯರ್ಡ್ ಯಾರಲ್ಗೆ. ಸೊ ಮನುಷ್ಯರಿಗಿಂತ 3 ಪಟ್ಟು ಜಾಸ್ತಿ ಬದುಕೋರು ಜೈಂಟ್ಸ್. ಸೊ ಅದೇ ತರನೇ ಟೈಮ್ ಡೈಲೇಷನ್ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಸ್ಕಾಪರ್ ಗಬ್ಬಾನ್ಗೆ ಇವಾಗ ಅವರ ಕ್ಯಾಪ್ಟನ್ ಸತ್ತು ಬರೀ 3.5 ವರ್ಷ ಅಂತ ಮಾತ್ರ ಅನ್ಸಿದೆ. ಆದ್ರೆ ಆಕ್ಚುಲ್ ಆಗಿ ಔಟ್ಸೈಡ್ ವರ್ಲ್ಡ್ ಅಲ್ಲಿ ನಮಗೆ ಗೊತ್ತಾಗೋದು ಇಟ್ಸ್ ಆಕ್ಚುಲಿ 10 years. 10 ವರ್ಷ ಆಗಿದೆ ಕ್ಯಾಪ್ಟನ್ ಸತ್ತು, ಅದನ್ನೇ ಹೇಳ್ತಾ ಇದ್ದಾನೆ. ಸೊ ಟೈಮ್ ಡೈಲೇಷನ್ ಇಸ್ ಕನ್ಫರ್ಮ್. ಮೋಸ್ಟ್ಲಿ ಇವಾಗ ಸ್ಟಾರ್ಟ್ಸ್ ಎಲ್ಲ ಎಲ್ಬಾಫ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಆಚೆ ಬಂದ್ರೆ ಮೋಸ್ಟ್ಲಿ ಆಚೆ ಇರೋದಕ್ಕೆ ಅದು 3 ತಿಂಗಳಾಗಿರುತ್ತೆ. ಆದ್ರೆ ಅವರಿರೋದು ಬರೀ 1 ತಿಂಗಳು. ನೆನ್ಪಿಟ್ಕೊಳ್ಳಿ, 3 ತಿಂಗಳಲ್ಲಿ ಸಿಕ್ಕಾಬಟ್ಟೆ ವರ್ಲ್ಡ್ ಚೇಂಜ್ ಆಗಿರುತ್ತೆ ಎಲ್ಬಾಫ್ ವರ್ಲ್ಡ್ ಅಲ್ಲಿ. ಓ ಮೈ ಗಾಡ್, ಕ್ರೇಜಿಯಸ್ಟ್ ಚಾಪ್ಟರ್. ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ. ಮತ್ತೆ ಇನ್ನೊಂದು ನಾವು ನೋಟಿಸ್ ಮಾಡ್ಬೇಕಾಗಿರೋದು, ಶ್ಯಾಂಕ್ಸ್ ನ ಎಡಗೈಯಲ್ಲಿ ಅವನಿಗೂ ಕೂಡ ಮಾರ್ಕ್ ಇದೆ. ಓ ಮೈ ಗಾಡ್ ಗೈಸ್, ಆರ್ ಯು ಕಿಡಿಂಗ್ ಮೀ? ಚಾಪ್ಟರ್ 1 ಇಂದ ನಮ್ಗೆ ತಲೆ ಕೆಡ್ಸ್ ಹಾಕಿದಾರಲ್ಲ ಗುರು.
ಶಾಂಕ್ಸ್ ಕೈಯಲ್ಲಿ ಮಾರ್ಕ್ ಇದೆ. ಗಾಡ್ಸ್ ನೈಟ್ಸ್ದು ನೆಕ್ಸ್ಟ್ ಲೆವೆಲ್. ಅದಕ್ಕೆ ಮುಂದೆ ಬರೋಣ, ಮುಂದೆ ಬರೋಣ, ಇದ್ರ ಬಗ್ಗೆ ಮಾತಾಡೋಣ. ಶಾಂಕ್ಸ್ ಹೇಳೋದಕ್ಕೆ ಶುರು. ಮತ್ತೆ ಶಾಂಕ್ಸ್ಗೆ ಮಾರ್ಕ್ ಇರೋ ತರನೇ ಅವನಿಗೆ 3 ಮಾರ್ಕ್ ಕೂಡ ಇದೆ ಇಲ್ಲಿ. ಸೊ ಇದೆಲ್ಲ ನಡೀತಾ ಇರೋದು ಅವನು ಲೂಫಿನ ಬಾರಲ್ಲಿ. ಮತ್ತೆ ಲೂಫಿ ಇದೆಲ್ಲ ಹಣ್ಣು ತಿನ್ನಕ್ಕಿಂತ ಮುಂಚೆ ಇದೆಲ್ಲ ನಡೆದಿರೋದು, ನೆನಪಲ್ಲಿ ಇಟ್ಕೊಳ್ಳಿ, ಅದು ಮೇನ್ ಮುಖ್ಯ. ಎಲ್ಬಾಫ್ ಅಲ್ಲಿ ಹಣ್ಣು ಕೂಡ ಇವಲ್ಲೇ ಕಳ್ತನ ಇರೋದು, ನೆನಪಿರ್ಲಿ. ಲೂಫಿ ಇನ್ನು ಹಣ್ಣು ತಿಂದಿಲ್ಲ, ಶಾಂಕ್ಸ್ ಇನ್ನು ಹೋಗಿ ಲೂಫಿನ ಮೀಟ್ ಆಗಿಲ್ಲ. ನಾನು ಲೂಫಿನ ಇನ್ನೂ ನಿಮ್ ಕ್ರೂಕ್ ಸೇರ್ಕೋತೀನಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಇನ್ನೂ ಹೇಳಿಲ್ಲ. ಅದೆಲ್ಲಕ್ಕಿಂತ ಮುಂಚೆ ನಡೆದಿರೋ ವಿಷಯ ಇದು, ಸರಿನಾ? ಶಾಂಕ್ಸ್ಗೆ ಅವನು ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಹಿಂಗೆ ಮಾರ್ಕ್ ಇತ್ತು, ಅವಾಗ ಮಾರ್ಕ್ ಕೂಡ ಇದೆ. ಮೋಸ್ಟ್ಲಿ ಬ್ಲ್ಯಾಕ್ ಪಿರಿಯಡ್, ಅದಕ್ಕಿಂತ ಮುಂಚೆನೆ ಅವನಿಗೆ ಮಾರ್ಕ್ ಕೊಟ್ಟಿರ್ಬೋದು. ಇದೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಶಾಂಕ್ಸ್ ಹೇಳಕ್ ಶುರು ಮಾಡ್ತಾನೆ, ನಾನು ಕ್ಯಾಪ್ಟನ್ ಎಲ್ಲ ತೀರ್ಕೊಂಡ್ಮೇಲೆ ಮತ್ತೆ ನನ್ನ ವಯಸ್ಸೆಲ್ಲ ಎಲ್ಲ ಗೊತ್ತಾದ್ಮೇಲೆ ನಾನು ಕೇರ್ ಫ್ರೀ ಪೈರಟ್ ಆಗಿ, ಬಗ್ಗಿ ಜೊತೆ ಕೇರ್ ಫ್ರೀ ಪೈರಟ್ ಆಗಿ ಇರಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅದಾಗ್ಲೇ ಇಲ್ಲ, ಅದೆಲ್ಲ ಆಗ್ಲೇ ಇಲ್ಲ. ಇವಾಗ ನಾನು ಎಲ್ಬಾಫ್ ಅಲ್ಲಿ ಇದ್ದೀನಿ ಅಂತ ಶಾಂಕ್ಸ್ ಹೇಳಕ್ ಶುರು ಮಾಡ್ತಾನೆ. ಮತ್ತೆ ಇದನ್ನ ಕೇಳಿಸ್ಕೊಂಡು ಅರ್ಥ ಆಗತ್ತೆ, ಸ್ಕಾಪರ್ ಗಬಾನ್ ಹೇಳ್ತಾನೆ, ಅರ್ಥ ಆಗತ್ತೆ, ಯಾಕಂದ್ರೆ ಯು ಆರ್ ಚೈಲ್ಡ್ ಆಫ್ ಡೆಸ್ಟಿನಿ ಅಂತ ಹೇಳ್ತಾನೆ. ಚೈಲ್ಡ್ ಆಫ್ ಡೆಸ್ಟಿನಿ ಶಾಂಕ್ಸ್? I can't take this chapter. Oh my god. ಸ್ಕಾಪರ್ ಗಬಾನ್ ಮಾತ್ರ ಕ್ರೇಜಿ ಆಗಿರ್ತಾರೆ. ಕೋಟಿ ಎಲ್ಲ ಬಂದಿದ್ದಲ್ಲ, ಸಕ್ಕತ್ತಾಗಿದೆ. ಮತ್ತೆ ಅವ್ರಿಗಿನ್ನೂ ವೈಟ್ ಹೇರ್ ಬಂದಿಲ್ಲ, ಅರ್ಧ ವೈಟ್ ಹೇರ್ ಅರ್ಧ ಬ್ಲ್ಯಾಕ್ ಹೇರ್ ಆ ತರ ಇದೆ, ಸಕ್ಕತ್ತಾಗಿದೆ. ಮತ್ತೆ ಇಷ್ಟು ಅಲ್ಲೇ ಕಾಲಿನ ಹುಟ್ಟಿದಾನೆ, ನೆನಪಿರ್ಲಿ ಸರಿನಾ, ಕಾಲಿನ ಹುಟ್ಟಿದಾನೆ. ಆಮೇಲೆ ಅವರು ಈ ತರ ಎಲ್ಲ ವಿಷಯ ಎಲ್ಲ ಮಾತಾಡೋದು ಬೇಡ, ಇವತ್ತು ನಾವು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀವಿ, ಖುಷಿ ವಿಷಯಗಳು ಮಾತಾಡೋಣ. ನಿನಗೆ ಸ್ಕಾಪರ್ ನಿನ್ಗೆ ಗೊತ್ತಾ, ನೆನಪಿದ್ಯಾ ಲಿಟಲ್ ಗಾರ್ಡನ್ ಅಲ್ಲಿ ಡಾರಿ ಮತ್ತೆ ಬ್ರಾಗಿ ಇನ್ನೂ ಅಲ್ಲೇ ಇದ್ದಾರೆ ಅಂತ ಅವರಿಬ್ರು ಜಾಯ್ಫುಲ್ ಆಗಿ ಮಾಡ್ತಾರೆ. ಆಫ್ ಕೋರ್ಸ್ ಅವರೆಲ್ಲ ಹೇಳ್ತಾ ಇರ್ಬೇಕಾರೆ ರಿಪ್ಲಿ ಬರ್ತಾಳೆ. ರಿಪ್ಲಿ ಬಂದು ಹಾಟ್ ಸ್ಪ್ರಿಂಗು ಬಿಸಿ ಆಗಿದ್ಯಾ ಯಾಸಾನ್, ಮತ್ತೆ ಶಾಂಕ್ಸ್ಗ ಎಲ್ಲ ಚೆನ್ನಾಗಿದ್ಯಾ ಅಂತ ಕೇಳ್ತಾನೆ. ಅದನ್ನ ರಿಪ್ಲಿ ಸಡನ್ ಆಗಿ ಬಂದಿದ್ ನೋಡಿ ಶಾಂಕ್ಸ್ಗೆ ಭಯ ಪಡ್ಕೊಂಡ್ಬಿಡ್ತಾನೆ ಅವನು. ಹೌದು ರಿಪ್ಲಿ ಸಖತ್ತಾಗಿದೆ ಅಂತ ಸ್ಕಾಪರ್ ಗಬಾನ್ ಹೇಳ್ಕೊತಾರೆ. ಮತ್ತೆ ಎಲ್ಲಾರು ಸೇರ್ಕೊಂಡು ಕೇಕ್ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಅಲ್ಲಿ ಎಲ್ಲಾರು ತಿನ್ಕೊಂಡು ಶುರು ಮಾಡ್ತಿರ್ಬೇಕಾರೆ ರಿಪ್ಲಿ ಕೇಳ್ತಾನೆ, ಶಾಂಕ್ಸ್ ಸ್ಕಾಪರ್ ಗಬಾನ್ ಬಗ್ಗೆ ಏನಾದ್ರು ಹಳೆ ಸ್ಟೋರಿಗಳು ಏನಾರು ಗೊತ್ತಿದೆಯಾ ನಿನಗೆ ಅಂತ ಹೇಳ್ತಾನೆ. ಯಾಕಂದ್ರೆ ಅವರೆಲ್ಲ ಒಟ್ಟಿಗೆ ಶಿಪ್ ಅಲ್ಲಿ ಇದ್ರಲ್ಲ, ಅದಕ್ಕೋಸ್ಕರ ರಿಪ್ಲಿ ಅವನ ಹಳೆ ವಿಷಯಗಳನ್ನ ತಿಳ್ಕೊಳಕ್ಕೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಸ್ಕಾಪರ್ ಗಬಾನ್ ಬಗ್ಗೆನಾ, ನಂಗೆ ಗೊತ್ತು, ಸ್ಟೋರೀಸ್ ಎಲ್ಲ ಸಿಕ್ಕಾಪಟ್ಟೆ ಗೊತ್ತು. ನಾವು ಪೋರ್ಟ್ ಹತ್ರ ನಿಲ್ಸ್ಕೊಂಡಾಗ ಸ್ಕಾಪರ್ ಗಬಾನ್ ಯಾವಾಗ್ಲೂ ಓಡೋಗಿ ಅಂತ ಹೇಳ್ತಾ ಇರ್ಬೇಕಾರೆ ಸ್ಕಾಪರ್ ಗಬಾನ್ ತಿಳ್ಕೊಂಡು ಏನು ಮಿಕ್ಕಿದೆಲ್ಲ ಮುಂದೆ ಕೇಳ್ಬೇಡ, ಸುಮ್ನಿರು ಅಂತ ಸಖತ್ ಕ್ರೇಜಿಯಾಗಿ ಹೇಳ್ತಾರೆ. ನೆಕ್ಸ್ಟ್ ಲೆವೆಲ್ ಆಗಿತ್ತು. ಆಮೇಲೆ ಹೇಳ್ತಾನೆ, ಇದೆಲ್ಲ ಮುಂದಕ್ಕೆಲ್ಲ ಹೇಳ್ಬೇಡ, ನೀನ್ ಸುಮ್ಮನಿರುತ್ತ ಎಲ್ಲ ಆ ಥರ ಎಲ್ಲ ಸಿಚುವೇಶನ್ಸ್ ಎಲ್ಲ ಸಖತ್ ಸೀರಿಯಸ್ ಆಗಿ ಕಾಮಿಡಿಯಾಗಿ ಸಖತ್ತಾಗಿ ನಡೀತಾ ಇದೆ. ಆಮೇಲೆ ಸ್ಕಾಪರ್ ಗಬಾನ್ ಶಾಂಕ್ಸ್ ಮತ್ತೆ ಪ್ರೈವೇಟ್ ಆಗಿ ಮಾತಾಡಕ್ ಶುರು ಮಾಡ್ತಾರೆ. ಏನಪ್ಪಾ ಅಂದ್ರೆ ಸ್ಕಾಪರ್ ಗಬಾನ್ ಹೇಳ್ತಾನೆ, ನಿನ್ಗೆ ಹೆರಾಲ್ಡ್ ಬಗ್ಗೆ ಗೊತ್ತು ತಾನೆ, ಅವನು ಎಲ್ಬಾಫ್ ನ ಕಿಂಗ್. ಜನರು ಅವ್ರನ್ನ ದೇವ್ರ ತರ ನೋಡೋದಕ್ಕೆ ಶುರು ಮಾಡ್ತಾರೆ, ಜನರು ಅವನ್ನ ದೇವ್ರ ತರ ನೋಡ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಶಾಂಕ್ಸ್ ಹೇಳ್ತಾನೆ, ಹೌದು, ನಾನು ಅವನ್ನ ಮರೀಜ್ವಾದಲ್ಲಿ ಭೇಟಿ ಆಗಿದ್ದೀನಿ ಅಂತ. ಸೊ ಶಾಂಕ್ಸ್ ಅವನ ಕ್ಯಾಪ್ಟನ್ ಎಲ್ಲ ತೀರ್ಕೊಂಡಾದ್ಮೇಲೆ, ಗೋಲ್ಡಿ ರೋಜರ್ ತೀರ್ಕೊಂಡಾದ್ಮೇಲೆ ಅವನಿಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅವನು ಹೋಗಿರ್ಬಹುದು ಮರೀಜ್ವಾದಲ್ಲಿ ಅವನು ಕೆಲವು ವರ್ಷಗಳು ಅಲ್ಲೇ ಜೀವನ ಮಾಡಿರ್ಬೋದು. ಅವನ ನಿಜವಾದ ಫ್ಯಾಮಿಲಿ ನಿಜವಾದೆಲ್ಲ ತಿಳ್ಕೊಂಡು, ಮತ್ತೆ ನೀನು ಗಾಡ್ಸ್ ನೈಟ್ಸ್ ಆಗುವಂತ ಫೋರ್ಸ್ ಮಾಡ್ಬೋದು. ಮತ್ತೆ ಅವನ್ಗೆ ನೀನ್ ಇವಾಗ ನಮ್ಮವನಲ್ವಾ, ತಗೋ ಇವಾಗ ನಿನ್ಗೂ ಮಾರ್ಕ್ ಬರುತ್ತೆ ಇವಾಗ ನಿನ್ ಕೈಯಲ್ಲಿ ಅಂದ್ಬಿಟ್ಟು ಅವನಿಗೆ ಮಾರ್ಕ್ ಅವಾಗ ಹಾಕಿರ್ಬಹುದು. ನಾನು ಅವನ್ನ ಮೀಟ್ ಮಾಡಿದೀನಿ ಮರೀಜ್ವಾದಲ್ಲಿ, ಆದ್ರೆ ಅವನ ಜೊತೆ ನೀಟಾಗಿ ಮಾತಾಡಕ್ಕಾಗಿಲ್ಲ. ಹೆರಾಲ್ಡ್ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಸೊ ಇವಾಗ ನಾನು ಎಲ್ಬಾಫ್ ಅಲ್ಲೇ ಇದ್ದೀನಿ, ಹೆರಾಲ್ಡ್ ಎಲ್ಬಾಫ್ ಅಲ್ಲೇ ಇದ್ದಾನೆ. ಸೊ ನಾನಿವಾಗ ಹೆರಾಲ್ಡ್ ಹತ್ರ ಮಾತಾಡ್ಬೇಕು, ತುಂಬಾ ಲೇಟ್ ಆಗಕ್ಕಿಂತ ಮುಂಚೆ ಹೆರಾಲ್ಡ್ ಜೊತೆ ನಾನು ಮಾತಾಡ್ಬೇಕು ಅಂತ ಶಾಂಕ್ಸ್ ಹೇಳ್ತಾನೆ. ಇದೆಲ್ಲ ಆಗ್ತಿರ್ಬೇಕಾದ್ರೇನೆ ಎಲ್ಬಾಫ್ ಕ್ಯಾಸಲ್ ಇಂದ ಹಾಕಿ ಸ್ಪ್ರೆಡ್ ಆಗುತ್ತೆ. ಅದನ್ನ ನೋಟಿಸ್ ಮಾಡ್ತಾರೆ ಶಾಂಕ್ಸ್ ಮತ್ತೆ ಸ್ಕಾಪರ್ ಗಬಾನ್. ಮತ್ತೆ ನಮ್ಗೆ ಪ್ಯಾನಲ್ ಅಲ್ಲಿ ನರೇಟರ್ ಬಂದು ಹೇಳ್ತಾರೆ, ದಟ್ ಡೇ ಮಿಸರ್ ಅಟ್ ದ ಕ್ಯಾಸಲ್ ಟು ಪ್ಲೇಸ್ ಎಲ್ಬಾಫ್ ಮೋಸ್ಟ್ ಬಿಲವ್ಡ್ ಕಿಂಗ್ ಹೆರಾಲ್ಡ್ ದ ಬಿಲೋವೆಂಟ್ ಲಾಸ್ಟ್ ಹಿಸ್ ಲೈಫ್ ಅಂತ ಬರುತ್ತೆ. ಅದೇ ದಿನ
ಎಲ್ಬಾಫ್ನ ರಾಜ ಕಿಂಗ್ ಹೆರಾಲ್ಡ್ ತೀರ್ಕೊಂಡ್ರು ಅಂತ. ಇಷ್ಟೆಲ್ಲ ಆದ್ಮೇಲೆ ನಾವು 109 ವರ್ಷದ ಹಿಂದೆ ಫ್ಲಾಶ್ ಬ್ಯಾಕ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಹೌದು, ಇವಾಗ ನಾವು ಕೇಳ್ತಾ ಇರೋದು ಫ್ಲಾಶ್ ಬ್ಯಾಕ್ ಒಳಗಡೆ ಫ್ಲಾಶ್ ಬ್ಯಾಕ್. ಓ ಮೈ ಗಾಡ್, ಈ 109 ವರ್ಷದಿಂದ ನೆನಪಿರ್ಲಿ, ಯಾವ ಜೆಂಟ್ ನ್ಯೂ ಜೆಂಟ್ಸ್ ಇನ್ನು ಬದುಕಿಲ್ಲ, ಯಾಕಂದ್ರೆ ಹೆರಾಲ್ಡ್ ಇದ್ದು ಇವಾಗ ಹುಡುಗ ಆಗಿದ್ದಾನೆ. ಸೊ 109 ವರ್ಷದ ಹಿಂದೆ ಹೋಗ್ತೀವಿ, ಎ ಲಾಂಗ್ ಟೈಮ್ ಎಗೋ. ಇಫ್ 109 years ಬಿಫೋರ್ ದ ಪ್ರೆಸೆಂಟ್ ಡೇಗಿಂತ 109 ವರ್ಷದ ಹಿಂದೆ ನೀವು ಯಾರನ್ನಾದ್ರೂ ಈ ಸಿಯಲ್ಲಿ ತುಂಬಾ ಭಯ ಪಡುವಂತದ್ದು ಏನು ಅಂತ ಯಾರನ್ನಾದ್ರೂ ಕೇಳಿದ್ರೆ ಅದಕ್ಕೆ ಒಂದೇ ಆನ್ಸರ್ ಇರೋದು, ಅಂಡ್ ಇಟ್ಸ್ ಜೈಂಟ್ ವಾರಿಯರ್ ಪೈರೇಟ್ಸ್. 109 ವರ್ಷದಿಂದ ನೀವು ಯಾರು ಅಷ್ಟು ಇಡೀ ಸಿಯಲ್ಲಿ ತುಂಬಾ ಕೆಟ್ಟದಾಗಿರೋದು ಮತ್ತೆ ತುಂಬಾ ಭಯ ಪಡಿಸೋದು ಏನು ಅಂದ್ರೆ ಜೈಂಟ್ ವಾರಿಯರ್ ಪೈರೇಟ್ಸ್ ಅಂತ ಅವ್ರು ಹೇಳ್ತಾರೆ. ಜೈಂಟ್ ವಾರಿಯರ್ ಪೈರೇಟ್ಸ್ ನಾವ್ ಇವಾಗ ನೋಡ್ತೀವಿ. ಅವರ ಜೈಂಟ್ ವಾರಿಯರ್ ಪೈರೇಟ್ಸ್ ಕ್ರೂ ಅವರ ಎರಿಕ್ ಶಿಪ್ ಅಲ್ಲಿ ಸೆಟ್ ಸೇಲ್ ಆಗಿದ್ದಾರೆ. ಅಲ್ಲಿ ನಾವು ಯಂಗ್ ಡಾರಿ ಮತ್ತೆ ಯಂಗ್ ಬ್ರಾಗಿನ ನೋಡ್ತೀವಿ. ಎಲ್ಲಾರು ಇವಾಗ ಶಿಪ್ ಅಲ್ಲಿ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಎಲ್ಲಾರು ಸೆಟ್ ಸೇಲ್ ಮಾಡ್ಕೊಂಡು ಬಂದು ಒಂದು ಹ್ಯೂಮನ್ ಐಲ್ಯಾಂಡ್ ಗೆ ಬಂದಿದ್ದಾರೆ. ಹ್ಯೂಮನ್ ಐಲ್ಯಾಂಡ್ ಅಲ್ಲಿ ಕಿಂಗ್ ಹೆರಾಲ್ಡ್ ಆ ಐಲ್ಯಾಂಡ್ ಅಲ್ಲಿ ಇರುವಂತ ರಾಜಕುಮಾರಿ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದ್ದಾಳೆ, ಎಲ್ಲಿ ನಾನು ನೋಡ್ತೀನಿ ಅನ್ಬಿಟ್ಟು ಆ ಹ್ಯೂಮನ್ ಸೈಜ್ ಅಲ್ಲಿರೋ ಕ್ಯಾಸಲ್ ನಲ್ಲಿ ಕಿಟಕಿಯಿಂದ ಹೋಗಿ ನೋಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಜೈಂಟ್ ವಾರಿಯರ್ ಪೈರೇಟ್ಸ್ ಎಲ್ಲ. ಇವನ್ ನೋಡೋದಕ್ಕಿಂತ ಮುಂಚೆ ಇವನ ಕ್ರೂ ಮೆಂಬರ್ ಹೋಗಿ ಆ ಜೈಂಟ್ ವಾರಿಯರ್ ಪೈರೇಟ್ ಆ ಪುಟ್ಟ ಕ್ಯಾಸಲ್ ನೋಡಿ ಏನಕ್ಕೆ ನೋಡಿ ರಾಜಕುಮಾರಿ ಹೆಂಗಿದ್ದಾಳೆ ಅಂತ ನೋಡಕ್ ಹೋಗ್ತಾ ಇದ್ದಾನೆ. ಅದನ್ನ ನೋಡ್ಬಿಟ್ಟು ಕಿಂಗ್ ಹೆರಾಲ್ಡ್ ಅವನ ಮೇಲೆ ಒದ್ದು ಬಿಡ್ತಾನೆ. ಸೇಮ್ ಲೋಕಿ ಬಾಗ್ಲಿಗೆ ಹೆಂಗ್ ಒದ್ದಿದ್ನೋ ಅದೇ ತರನೇ ಇವನು ಒದಿತಾನೆ. ಒದ್ದಿದ್ ಫೋರ್ಸ್ಗೆ ಅವನಿಗೆ ನೋಡ್ತಿದ್ದಲ್ಲ ಜೈಂಟು, ಆ ಜೈಂಟ್ ಹೋಗಿ ಆ ಕ್ಯಾಸಲ್ಗೆ ಕ್ರಾಶ್ ಆಗ್ತಾನೆ. ಆ ಕ್ಯಾಸಲ್ಲು ಧ್ವಂಸ ಆಗ್ಬಿಡುತ್ತೆ. ಒಂದು ಅರಮನೆನೆ ಉಳಿಸ್ಬಿಡ್ತಾರೆ ಬರೀ ಒಂದೇ ಒಂದು ಒದ್ದಿದ್ದಕ್ಕೆ. ಓ ಮೈ ಗಾಡ್. ಆಮೇಲೆ ಕಿಂಗ್ ಹೆರಾಲ್ಡ್ ಹೇಳ್ತಾನೆ, ಉಪ್ಸ್ ನನ್ನ ಕಾಲ್ ಜಾರ್ಬಿಟ್ಟೆ ನಾನು ಅಂತ ಹಿಂಗೆ ಹೇಳ್ತಾನೆ. ಸೊ ಯುವರ್ ಮೆಜೆಸ್ಟಿ ನಿಲ್ಸಿ ಈ ತರ ಎಲ್ಲ ಮಾಡಬೇಡಿ ನಿಲ್ಸಿ ಅಂತ ಹೇಳ್ತಾನೆ. ಆದ್ರೆ ಕಿಂಗ್ ಹೆರಾಲ್ಡ್ ತಾಲೇನೆ ಕೆಡ್ಸ್ಕೊತಿಲ್ಲ. ಅವನು ಸಿಕ್ಕಾಬಿಟ್ಟೆ ಒಳ್ಳೆ ಲೋಕಿ ಆಡ್ದಂಗ್ ಆಡ್ತಾ ಇದ್ದಾನೆ. ಇವನ್ನ ಅವ್ರು ಸಖತ್ ಚೇಂಜ್ ಆಗ್ತಾನೆ ಅಂತ ಮುಂದೆ ಚೇಂಜ್ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಲೋಕಿ ಹೆಂಗ್ ಆಡ್ತಾನೋ ಅದೇ ತರನೇ ಆಡ್ತಿದ್ದಾನೆ. ಲೋಕಿ ತರನೇ ಸೇಮ್ ಎಲ್ಲ ಹಿಂಗೆಲ್ಲ, ಅವನಿಗೂ ಹಾರ್ನ್ಸ್ ಎಲ್ಲ ಇದೆ, ಮತ್ತೆ ಅವನಿಗೂ ಇಲ್ಲ ಮಾರ್ಕ್ ಎಲ್ಲ ಇದೆ, ಕ್ರೇಜಿ ಆಗಿದೆ. ಇಷ್ಟೆಲ್ಲ ಆದ್ಮೇಲೆ ನರೇಟರ್ ಹೇಳ್ತಾರೆ, ಕಿಂಗ್ ಹೆರಾಲ್ಡ್ ಆಫ್ ದ ವಾರ್ಲ್ಯಾಂಡ್ ಎಲ್ಬ್ಯಾಫ್ ಅಂತ. ಸರಿ, ನರೇಟರ್ ಹೇಳ್ತಾರೆ. ಮತ್ತೆ ನರೇಟರ್ ಏನಪ್ಪ ಹೇಳ್ತಾ ಅಂದ್ರೆ, ಹೆರಾಲ್ಡ್ 45 ವರ್ಷದಲ್ಲೇ ಅವನು ಕಿಂಗ್ ಆಗಿ ಪ್ರಮೋಟ್ ಆಗ್ತಾನೆ ಅಂತ. 45 ವರ್ಷ ಅಂತ ತಗೊಂಡ್ರೆ ಅದು ಹ್ಯೂಮನ್ಸ್ ಏಜ್ ಅಲ್ಲಿ 15 ವರ್ಷ. 15 ವರ್ಷಕ್ಕೇನೆ ಅವನು ರಾಜ ಆಗಿ ಅಲಂಕಾರ ತಗೋತಾನೆ, ರಾಜನಾಗ್ಬಿಡ್ತಾನೆ. 15 ವರ್ಷದಲ್ಲೇ. ಮೋಸ್ಟ್ಲಿ ಅವರಪ್ಪ ಬೇಗ ತೀರ್ಕೊಂಡಿರ್ಬೋದು, ಅದಕ್ಕೋಸ್ಕರ ಎಲ್ಬಾಫ್ ಅಲ್ಲಿ ಯಾರು ರೂಲ್ ಮಾಡಕ್ಕಿಲ್ಲ ಅನ್ಬಿಟ್ಟು ಹೆರಾಲ್ಡ್ ನ 15 ವರ್ಷಕ್ಕೇನೆ ಅವರು ರಾಜ ಮಾಡಿರಬಹುದು. ಎಲ್ಲರೂ ಮನುಷ್ಯರೆಲ್ಲ ಕಿಚ್ಕೊಂಡು ಓಡ್ತಾ ಇದ್ದಾರೆ. ಓ ಜೈಂಟ್ ವಾರಿಯರ್ ಪೈರೇಟ್ ಬಂದ್ಬಿಟ್ರು, ಓಡಿ 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 ಅಂತೆಲ್ಲ ಕಿಚ್ಕೊಂಡು ಓಡ್ತಾ ಇದ್ದಾರೆ. ಮತ್ತೆ ಹೆರಾಲ್ಡ್ ನ ನಗು ಕೂಡ ಗೊತ್ತಾಗತ್ತೆ ನಮ್ಗೆ. ಏನಪ್ಪಾ ಅಂದ್ರೆ, ಇದು ಅವನ ನಗು ಆಗಿರುತ್ತೆ. ಮತ್ತೆ ಅವನು ಜನರಿಗೆ ಕೇಳೋದಕ್ಕೆ ಶುರು ಮಾಡ್ತಾನೆ, ಈಗ ಹೇಳಿ ನಿಮ್ ದೇವ್ರು ಯಾರು ಅಂತ ಫುಲ್ ಅವನು ಕಮ್ ಆಗಿ ವರ್ತಿಸಕ್ ಸ್ಟಾರ್ಟ್ ಮಾಡ್ತಾನೆ. ಒಂಥರ ಪಂಕ್ ತರ ವರ್ತ ಸ್ಟಾರ್ಟ್ ಮಾಡ್ತಾನೆ. ಸೇಮ್ ಇವಾಗ ಲೋಕಿ ಹೆಂಗ್ ಆಡ್ತಾ ಇದ್ದಾನೋ ಅದೇ ತರ ಆಡ್ತಾ ಇದ್ದಾನ ಅವನು. ನಿಮ್ ದೇವ್ರು ಯಾರು ಅಂತ ಇವಾಗ ಹೇಳಿ ಅಂತ ಫುಲ್ ರೂತ್ಲೆಸ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಇದಿಷ್ಟು ಆಗಿತ್ತು ಚಾಪ್ಟರ್. ಎಲ್ಲಿಂದ ಶುರು ಮಾಡಿದೆ, ಎಲ್ಲಿಂದ ಎಡ್ ಮಾಡಿದೆ, ಎಲ್ಲ ಕ್ರೇಜಿ ಆಗಿತ್ತಲ್ಲ ಗುರು ಇದು. ಈ ಚಾಪ್ಟರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ಲೋಕಿ ಇದನ್ನ ಹೆಂಗ್ ಹೇಳ್ತಿರ್ಬೋದು, 14 ವರ್ಷದಿಂದ ನಾನು ಕೆಸರಲ್ಲಿ ಹೋಗಿದ್ದಾಗ, ನಾನು ಮೌಂಟೇನ್ ಬಿಯರ್ಡಿ ಅವರಲ್ಲು ಅಲ್ಲಿ ಬಾಗಿಲು ತೆಗೆದುಬಿಟ್ಟ, ನನಗೆ ಬಿಡಬಾರ್ದು ಅಂತ ನಾನು ಬದ್ದು ಒಳಗಡೆ ಹೋಗಿ ನೋಡಿದೆ. ನಮ್ಮ ಅಪ್ಪನ ಯಾರೋ ಎಷ್ಟೆಲ್ಲ ಗಾರ್ಡ್ಸ್ಗಳು ಸೇರ್ಕೊಂಡು ಚುಚ್ತಾ ಇದ್ರು. ನನಗೆ ಶಾಕ್ ಆಗೋಯ್ತು. ಮತ್ತೆ ಲೆಜೆಂಡರಿ ಫೋಟೋ ಕೂಡ ಎತ್ಕೊಂಡು ಹೋಗ್ತಾ ಇದ್ರು. ಮತ್ತೆ
ಅದಾದ್ಮೇಲೆ 109 ವರ್ಷದಿಂದ ನಮ್ಮಪ್ಪ ದೊಡ್ಡ ಸ್ಕಮ್ ನಂತರನೇ ಆಡ್ತಾ ಇದ್ರು. ನಾನು ಕಾಲಲ್ಲಿ ಹೆಂಗ್ ಓದಿದ್ನೋ ಅದೇ ತರನೇ ಅವರು ನ್ಯೂ ಜೈಂಟ್ ವಾರಿಯರ್ ಪೈರೇಟ್ಸ್ ಓದಿತಾ ಇದ್ರು. ಆಮೇಲೆ ಅವರು ಮನುಷ್ಯರಿಗೆಲ್ಲ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ರು ಅಂತ ಈ ತರ ಹೇಳ್ತಿರ್ಬೋದು ಲೋಕಿ. ಯಾಕಂದ್ರೆ ಇದು ಫ್ಲಾಶ್ ಬ್ಯಾಕ್ ಒಳಗಡೆ ಫ್ಲಾಶ್ ಬ್ಯಾಕ್. ಇಷ್ಟೆಲ್ಲ ಹೇಳ್ತಿರೋದು ನೆನಪಿರ್ಲಿ, ಇಷ್ಟೆಲ್ಲ ಆಗ್ತಾ ಇರೋದು 3 ನಿಮಿಷದಲ್ಲಿ. ವಾಟ್ ಅ ಸರ್ಪ್ರೈಸ್! 3 ನಿಮಿಷದಲ್ಲಿ ಇಷ್ಟೊಂದು ಫ್ಲಾಶ್ ಬ್ಯಾಕ್ ಹೇಳ್ತಿರುವಂತ ಲೋಕಿಗೆ ಜೈ ಅಂತ ಹೇಳ್ತಾ, ಈ ಚಾಪ್ಟರ್ ಮಾತ್ರ ಕ್ರೇಜಿ ಆಗಿತ್ತು. ಇನ್ನು ನೋಡೋಣ ಎಲ್ಲೆಲ್ಲಿ ತಗೊಂಡೋಗ್ತಾರೆ. ಓಡಾ ಸೆನ್ಸೆ ಎಷ್ಟು ಬ್ಲಾಕ್ ಸ್ಟೋರೀಸ್ ಎಲ್ಲ ಬರುತ್ತೆ ಗುಂಕೋ ಮತ್ತೆ ನೀಮು ಮಧ್ಯೆ ಹೋಗೋಕ್ಕಿಂತ ಮುಂಚೆ ಅಂತ. ನಿಮ್ಗೆ ಅನಿಸ್ತು ಈ ಚಾಪ್ಟರ್ ಬಗ್ಗೆ ಕೆರಡ ಕಮೆಂಟ್ ಮಾಡಿ ತಿಳಿಸಿ. ಕ್ರೇಜಿ 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 ಹೆರಾಲ್ಡ್ ನ ಸ್ಟೋರಿ ತಿಳ್ಕೊಳಕ್ ಹೋಗ್ತಾ ಇದೀವಿ, ಲೋಕಿ ಸ್ಟೋರಿ ತಿಳ್ಕೊಳಕ್ಕಿಂತ ಮುಂಚೆ ಅಂತ ಹೇಳ್ತಾ ಈ ಚಾಪ್ಟರ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಸಿಗ್ತೀನಿ. ಬಾಯ್.